ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ವಾಲ್ಯೂಮ್ ಕೊಡು, ವಾಲ್ಯೂಮ್. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ವೀರೇಶ್ವರಾನಂದ ದಯಾಮೃತಾಬ್ಧಿಂ ಶ್ರೀರಂಗನಾಥಂ ಚ ವಿಜ್ಞಾನಭಾನುಂ ಚಿದಾನಂದರೂಪ ಶ್ರೀ ಪುರುಷೋತ್ತಮಾರ್ಯಂ ಧ್ಯಾಯನ್ ಹೃದಯ ಸ್ಥಾನ್ ಕೃತಿನಂ ಹ್ಯವೈಮಿ. ಸೊ ವಾಲ್ಯೂಮ್ ಕೊಡಪ್ಪ, ವಾಲ್ಯೂಮ್ ಜಾಸ್ತಿ ಮಾಡು, ಜಾಸ್ತಿ ಮಾಡು, ಫುಲ್ ಬಾಸ್ ಕಟ್ ಮಾಡು. ಹಲೋ. ಹಾಂ, ಈ ಅದ್ಭುತವಾದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸೋದರ ಸ್ವಾಮಿ ಜಗನ್ನಾಥಾನಂದಜಿ, ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನು ಜವಾಬ್ದಾರಿಯನ್ನು ಹೊತ್ತು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ, ಚಿರಕಾಲ ನೆನಪಿಟ್ಟುಕೊಳ್ಳೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಂತಹ ಸನ್ಮಾನ್ಯ ಡಾಕ್ಟರ್ ಸುರೇಶ್ ಹೆಗ್ಡೆ ಅವರೇ, ಅವರಿಗೆ ಜೊತೆಯಾಗಿ ನಿಂತು ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್ ಆಗಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ಹಿರಿಯರಾದ ಸನ್ಮಾನ್ಯ ಶ್ರೀ ಎಸ್ ಜೆ ನಾಯಕ್ ಅವರೇ, ಸನ್ಮಾನ್ಯ ಶ್ರೀ ಮುರಳೀಧರ್ ಪ್ರಭು ಅವರೇ, ಸನ್ಮಾನ್ಯರಾದ ಶ್ರೀ ಜಿ ಎಸ್ ಹೆಗ್ಡೆ ಅವರೇ, ಸನ್ಮಾನ್ಯರಾದ ಶ್ರೀ ಆನಂದ್ ನಾಯಕ್ ಅವರೇ, ತಾಯಿ ಸುಧಾ ಶಾನ್ಭಾಗ್ರವರೇ, ಸನ್ಮಾನ್ಯ ಶ್ರೀ ಗಜಾನನ ಮಡಿವಾಳ್ರವರೇ, ಇನ್ನೂ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಮಾನ್ಯರೇ, ತಾಯಂದಿರೇ, ಸಜ್ಜನ ಬಂಧುಗಳೇ, ವಾಲ್ಯೂಮ್ ಜಾಸ್ತಿ ಮಾಡಪ್ಪ. ಏನು ತೊಂದರೆ ಇದೆ ನಿನಗೆ? ವಾಲ್ಯೂಮ್ ಜಾಸ್ತಿ ಮಾಡು, ಸ್ವಲ್ಪ ಟ್ರಿಪಲ್ ಜಾಸ್ತಿ ಮಾಡು, ಇನ್ನೂ ಚೂರು ಬಾಸ್ ಕಟ್ ಮಾಡು. ಅದೇ ರೀತಿಯಲ್ಲಿ ಮಾನ್ಯ ಶ್ರೀ ಸಾಯಿ ರಾಜೇಶ್ ಹಾಗೂ ಶ್ರೀ ಗಣೇಶ್ ಅವರೇ, ಬಹಳ ವ್ಯವಸ್ಥಿತವಾದ ಅತ್ಯಂತ ಅಚ್ಚುಕಟ್ಟಾದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ತೃಪ್ತಿ ನನಗಾಗ್ತಾ ಇದೆ. ಬಹುಶಃ ನನ್ನ ಜೀವನದಲ್ಲಿ ಒಂದು 3-4 ಸಾವಿರ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿರಬಹುದು. ನನ್ನ ಸಾರ್ವಜನಿಕ ಜೀವನ ಪ್ರಾರಂಭವಾಗಿದ್ದು 1980ರಲ್ಲಿ. ಕಾರ್ಯಕ್ರಮಗಳು 46 ವರ್ಷಗಳಿಂದ, ಅದರಲ್ಲೂ ಸನ್ಯಾಸ ಆದ ಮೇಲೆ 93ರಿಂದ ಈಚೆಗೆ ವಿದೇಶಗಳಿಗೂ ಹೋಗಿ ಅಲ್ಲೂ ಭಾಗವಹಿಸುವಂತಹ ಸಂದರ್ಭಗಳು ಬಂದು, ಬಹುಶಃ ಹೆಚ್ಚು ಕಡಿಮೆ ಯುರೋಪಿನ ಎಲ್ಲ ಪ್ರಮುಖ ದೇಶಗಳು, ಅಮೆರಿಕ, ಏಷ್ಯಾದ ಒಂದಷ್ಟು ಪ್ರಮುಖ ದೇಶಗಳು, ಇಲ್ಲೆಲ್ಲ ಹೋಗಿ ವಿಶ್ವವಿದ್ಯಾಲಯದಿಂದ ಹಿಡಿದು ಅಂತಾರಾಷ್ಟ್ರೀಯ ಕ್ರೀಡಾ ಟೂರ್ನಮೆಂಟ್ಸ್, ಅಲ್ಲಿಂದ ಹಿಡಿದು ಅಂತಾರಾಷ್ಟ್ರೀಯ ಯೋಗ ಕಾರ್ಯಕ್ರಮಗಳು ಮತ್ತು ಇಂಡಿಯನ್ ಹೈ ಕಮಿಷನರ್ ಆಫೀಸ್, ಇಂಡಿಯನ್ ಅಂಬಾಸಿಡರ್ಸ್ ಆಫೀಸ್ ಇತ್ಯಾದಿಗಳು, BBC ಇಂಟರ್ವ್ಯೂಗಳು, ಇದೆಲ್ಲ ನನ್ನ ಪಾಲಿನ ಅನುಭವದಲ್ಲಿ ಸೇರಿಕೊಂಡಿವೆ. ಆದರೆ
ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಯಾವ ದೃಷ್ಟಿಕೋನದಿಂದಲೂ ಇಷ್ಟು ಬೃಹತ್ ಜನಸ್ತೋಮ ಇದ್ದಾಗಲೂ ಕೂಡ ಸ್ವಲ್ಪವೇ ಇಂಗ್ಲಿಷಲ್ಲಿ ಹೇಳ್ತಾರೆ ಟ್ರೇಸ್, ಲವಲೇಶವೂ ಕೂಡ ಇಲ್ಲಿ ಅಶಿಸ್ತು ಕಾಣಲಿಲ್ಲ. ಸಾಮಾನ್ಯವಾಗಿ ಕಾರ್ಯಕ್ರಮಗಳಲ್ಲಿ ಅಶಿಸ್ತಿಗೆ ಬಹಳ ಮಟ್ಟಿಗೆ ಕಾರಣರಾಗುವವರು ಕಾರ್ಯಕ್ರಮದ ನಿರೂಪಕರು. ಅವರು ಕಾರ್ಯಕ್ರಮವನ್ನು ಹಾಳುಗೆಡುವಷ್ಟು ಮತ್ತಾರೂ ಕೂಡ ಕಾರ್ಯಕ್ರಮವನ್ನು ಹಾಳುಗೆಡುವುದಿಲ್ಲ. ಬಹುಶಃ ಜೀವನದಲ್ಲೇ ಅತ್ಯಂತ ಅಪರೂಪಕ್ಕೆ ಕಾರ್ಯಕ್ರಮದ ನಿರೂಪಕರು ಬಹಳ ಅಚ್ಚುಕಟ್ಟಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದನ್ನು ಪ್ರಥಮ ಬಾರಿಗೆ ನೋಡಿದೆ ಅಂತ ಅನ್ಬೋದು. ಒಂದು 4-6 ಸಲ ನೋಡಿರಬಹುದು. ಆದರೆ ನಿಜಕ್ಕೂ ಇಡೀ ಜೀವಮಾನದಲ್ಲಿ ಸ್ವಲ್ಪವೂ ಬೇಜಾರಿಗೆ ಕಾರಣವಾಗದೆ, ಬೇಸರಕ್ಕೆ ಕಾರಣವಾಗದೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವರು ಅಂತ 4-6 ಸಲ ನನ್ನ ಮನಸ್ಸಿನಲ್ಲಿ ಅನಿಸಿದ್ದು ಇದೇ ಮೊದಲ ಕಾರ್ಯಕ್ರಮ. ಅವರೇನೋ ಕನ್ನಡ ಪಂಡಿತರು ಇರಬಹುದು, ಅವ್ರಿಗೇನೋ ಭಾಷಾ ಪಾಂಡಿತ್ಯ, ಭಾಷಾ ಪ್ರೌಢಿಮೆ ಇರಬಹುದು. ಆದರೆ ಅಲ್ಲಿ ಬಂದು ಧ್ವನಿವರ್ಧಕದ ಮುಂದೆ ನಿಂತು ಪ್ರಾರಂಭದಿಂದಲೂ ಹಿಡಿದು ಈಗ ವಂದನಾರ್ಪಣೆ ಆಗುವವರೆಗೆ ಒಬ್ಬೊಬ್ಬರೂ ಮಾತನಾಡಿದ್ದು ನೋಡಿದ್ರೆ ಆಮೇಲೆ ಅನ್ನಿಸ್ತು, SLC ರಿಸಲ್ಟಲ್ಲಿ ಯಾವಾಗಲೂ ಫಸ್ಟು ಇಲ್ಲ ಸೌತ್ ಕೆನರಾ ಇಲ್ಲ ನಾರ್ತ್ ಕೆನರಾ ಯಾಕೆ ಬರುತ್ತೆ? SLCನಲ್ಲಿ ಫಸ್ಟ್ ಅಲ್ಲ. ರಾಜಕಾರಣವನ್ನು ನೋಡಿ, ಪತ್ರಿಕೋದ್ಯಮವನ್ನು ನೋಡಿ, ಮಿಲಿಟರಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರನ್ನು ನೋಡಿ, ಡಾಕ್ಟರ್ಗಳನ್ನು ನೋಡಿ, ಸಂಸ್ಕೃತ ಭಾಷೆ ಮೇಲೆ ಹಿಡಿತ ಪಾಂಡಿತ್ಯ ಇರ್ತಕ್ಕಂಥ ಜನರನ್ನು ನೋಡಿ, ಸನ್ಯಾಸವನ್ನು ಇಷ್ಟಪಟ್ಟು ಉನ್ನತ ಮಟ್ಟದ ಜೀವನಕ್ಕೆ ಧಾವಿಸಬೇಕು ಅಂತ ಆಸೆ ಪಡುವ ಯುವಕರನ್ನು ನೋಡಿ, ಯಾವುದಾದರೂ ಹಾಡು, ಒಂದು ಸಂಗೀತ, ಒಂದು ವೇದ ಪಠನ ಸರಿಯಾಗಿ ಉದಾತ್ತ ಅನುದಾತ್ತ ಸ್ವರಿತಗಳನ್ನು ಸರಿಯಾಗಿ ಉಚ್ಚರಿಸಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವರು ಅನ್ನುವ ಭಾವನೆ ನಮ್ಮಲ್ಲಿ ಸೃಷ್ಟಿಯಾಗಬೇಕು. ಇದು ಯಾವುದನ್ನಾದರೂ ನೋಡಿ ಕರ್ನಾಟಕದಲ್ಲಿ ಕಿರೀಟದಂತೆ ಶೋಭಿಸುವುದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳು. ವಿಶೇಷವಾಗಿ ಭಗವತ್ ಕೃಪೆಗೆ ಪಾತ್ರವಾದಂಥ ಜಿಲ್ಲೆಗಳು ಇವೆರಡು. ಈ ಜಿಲ್ಲೆಗಳಿಂದಲೇ ನಾಯಕತ್ವ ಬರಬೇಕು, ಈ ಜಿಲ್ಲೆಗಳಿಂದಲೇ ಟೀಚರ್ಸ್ ಬರಬೇಕು, ಈ ಜಿಲ್ಲೆಗಳಿಂದಲೇ ಆದರ್ಶ ಬರಬೇಕು. ನನಗಂತೂ ಅನಿಸ್ಬಿಟ್ಟಿದೆ, ಏನದು ಕಾರ್ಯಕ್ರಮ ಹೇಗೆ ಮಾಡಬೇಕು ಅಂತನ್ನೋದನ್ನು. ಯುಗಾದಿ ಉತ್ಸವಕ್ಕೆ ಇಲ್ಲಿಗೆ ಬರಬೇಕು ಪ್ರತಿ ವರ್ಷ, ಅವರೆಲ್ಲ ಇಲ್ಲಿ ಕೂತ್ಕೋಬೇಕು, ಇಲ್ಲಿ ನೋಡಬೇಕು, ಅಚ್ಚುಕಟ್ಟುತನವನ್ನು ನೋಡಬೇಕು, ಕಲ್ತ್ಕೋಬೇಕು. ಎಷ್ಟೊಂದು ಯೋಗಿಗಳೆಲ್ಲ ಇದ್ದಾರೆ ಇಲ್ಲಿ ಅಂತವ್ರಿಗೆ ಅನ್ನಿಸ್ಬೇಕು. ಯಾಕೆ ನಾನು ಯೋಗಿ ಅನ್ನೋ ಪದ ಉಪಯೋಗಿಸಿದೆ ಅಂದರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ಯೋಗ ಕರ್ಮಸು ಕೌಶಲಂ, ಕರ್ಮ ಕೌಶಲವೂ ಒಂದೇ, ಯೋಗವೂ ಒಂದೇ. ಯಾವುದಾದರೂ ಕೆಲಸಕ್ಕೆ ನಾವು ಕೈ ಹಾಕಿದ್ವಿ ಅಂದರೆ ಅಚ್ಚುಕಟ್ಟಾಗಿ ಅದನ್ನು ಮಾಡಿ ಅದರಲ್ಲಿ ಭಾಗವಹಿಸಿದಂಥ ಎಲ್ಲ ಜನರಿಗೂ ಮನಸ್ಸಿಗೆ ಸಮಾಧಾನ, ಸಂತೃಪ್ತಿ, ಆನಂದ ಕೊಟ್ಟರೆ ನೆನ್ಪಿಟ್ಕೋ, ಆ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದಾರಲ್ಲ ಅವರು ಯೋಗಿಗಳಾಗಿದ್ದರೆ ಮಾತ್ರ ಅದು ಸಾಧ್ಯವಾಗುವುದು ಅರ್ಜುನ. ಕರ್ಮ ಕೌಶಲ ಯಾರಂದ್ರೆ ಅವ್ರಿಗೆ ಬರಲ್ಲ. ಯೋಗ ಕರ್ಮಸು ಕೌಶಲಂ. ಭಗವದ್ಗೀತೆಯಲ್ಲಿ ಯೋಗ ಅಂದ್ರೆ ಏನು ಅಂತ 4 ಡೆಫಿನೇಷನ್ ಹೇಳ್ತಾನೆ. ಸಮತ್ವಂ ಯೋಗ ಉಚ್ಯತೆ, ಅದು ಇನ್ನೊಂದು ಬೇರೆ ಅರ್ಥ. ಯೋಗ ಕರ್ಮಸು ಕೌಶಲಂ, ಕರ್ಮ ಕೌಶಲವೂ ಕೂಡ ಯೋಗ. ಈ ದೃಷ್ಟಿಕೋನದಿಂದ ನೋಡಿದರೆ ಅತ್ಯಂತ ಉನ್ನತ ಮಟ್ಟದಲ್ಲಿ 100ಕ್ಕೆ 100 ಶಿಸ್ತು ಬದ್ಧತೆಯನ್ನು ಕಾಪಾಡಿಕೊಂಡು ಬಂದ ಶ್ರೋತೃಗಳು ಯೋಗಿಗಳೇ. ಅವರು ಅಷ್ಟು ಚೆನ್ನಾಗಿ ಕುಳಿತುಕೊಳ್ಳೋದಕ್ಕೆ ಪ್ರೇರಣೆ ನೀಡಿದ್ರಲ್ಲ ವೇದಿಕೆ ಮೇಲಿಂದ. ಅವರ ಮನಸ್ಸು ಆ ಕಡೆ ಈ ಕಡೆ ಹೋಗದಂತೆ ಎಲ್ಲರ ಮನಸ್ಸು ವೇದಿಕೆ ಕಡೆಗೇನೆ ಇರಬೇಕು ಅಂತ ಎಚ್ಚರ ವಹಿಸಿ ವೇದಿಕೆಯಿಂದ ಹಲವಾರು ನಿರ್ವಹಣೆಗಳನ್ನು ಏನು ತಗೊಂಡ್ರು ಜನ, ಅವರೆಲ್ಲ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ರಲ್ಲ, ಅವರೂ ಯೋಗಿಗಳೇ. ಒಂದು ರೀತಿಯಲ್ಲಿ ಇದೊಂದು ಯೋಗಿಗಳ ಸಮಾವೇಶ. ವರ್ಷದ ಪ್ರಾರಂಭ ಆಗಬೇಕಾದ್ದು ಯೋಗಿಗಳ ಸಮಾವೇಶದಿಂದಲೇ, ಮತ್ತಾವ ರೀತಿಯಲ್ಲಿ ವರ್ಷದ ಪ್ರಾರಂಭ ಆಗಬೇಕಾದ್ದು.
ಯುಗಾದಿ ವರ್ಷ ಪೂರ್ತಿ ಹೀಗೆಯೇ ಇರಲಿ. ನಿಮ್ಮ ಪಕ್ಕದ ಊರಿನಲ್ಲಿರ್ತಕ್ಕಂಥ ಬನವಾಸಿಯ ಬಗ್ಗೆ ಕನ್ನಡದ ಆದಿಕವಿ ಪಂಪ ಹೇಳ್ತಾನೆ. ಬನವಾಸಿ ಬೇರೆ ಅಲ್ಲ, ಕುಮುಠ ಬೇರೆ ಅಲ್ಲ. ಬನವಾಸಿಯನ್ನು ನೋಡಿ ಪಂಪ ಶ್ರೇಷ್ಠ ಕವಿ, ಕನ್ನಡದ ಶ್ರೇಷ್ಠ ಕವಿಗಳದೊಬ್ಬನಾದಂಥ ಪಂಪ ಹೇಳ್ತಾನೆ, ತೆಂಕಣ ಗಾಳಿ ಸೋಂಕೆದೊಡೋಂ, ತೆಂಕಣ ಗಾಳಿ ಸೋಂಕೆದೊಡೇಂ. ಹಾಗೆಯೇ ಹೇಳ್ತಾ ಬರ್ತಾನೆ. ದಕ್ಷಿಣದ ಗಾಳಿ ಒಳ್ಳುಡಿ ಗೇಳುದೊಡಂ, ಇಂಪು ನಾಳದ ಗೇಯಂ ಕಿವಿ ಒಕ್ಕೊಡಂ, ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದಲಂಪಂ, ಮಧು ಮಹೋತ್ಸವ ಮಾದೊಡಂ ಏನ ನಂಬೆನ್ ಆರಂಕುಸವಿಟ್ಟೊಡಂ ನೆನವುದೆನ್ನಮನಂ ಬನವಾಸಿ ದೇಶಮಂ. ಮಧು ಉತ್ಸವ, ಮಧು ಮಹೋತ್ಸವ ಅಂತ ನಡೀತಾ ಇತ್ತು ಬನವಾಸಿಯಲ್ಲಿ. ಆ ಬನವಾಸಿಯಲ್ಲೇ ಅವನು ತನ್ನ ಜೀವನವನ್ನ ಕಳೆದಿದ್ದು. ಏನೆಲ್ಲ ಆಗ್ತಾ ಇತ್ತು ಬನವಾಸಿಯಲ್ಲಿ, ಆವತ್ತಿನ ದೇಶದ ರಾಜಧಾನಿಯಲ್ಲಿ ಏನಾಗ್ತದೆ? ದಕ್ಷಿಣದ ಗಾಳಿ ನನಗೆ ಸೋಂಕಿದರೆ ಸಾಕು. ತೆಂಕಣ ಗಾಳಿ ಸೋಂಕೆದೊಡಂ, ಒಳ್ಳುಡಿ ಗೇಳ್ದೊಡೆಂ, ಇಂಪನಾಳದ ಗೇಯಂ ಕಿವಿ ಒಕ್ಕೊಡಂ, ಬಿರಿದ ಮಲ್ಲಿಗೆ ಗಂಡೊಡಂ ಆದ ಕೆಂದಲಂಪಂ, ಮಧು ಮಹೋತ್ಸವ ಮಾದೊಡಂ ಏನ ನೆಂಬೆನ್ ಆರಂಕುಸವಿಟ್ಟೊಡಂ ನೆನವುದೆನ್ನಮನಂ ಬನವಾಸಿ ದೇಶಮಂ. ಎಷ್ಟೋ ಅವನು ಬದುಕಿದ್ದುದು 10ನೇ ಶತಮಾನದಲ್ಲಿ, ಬಹುಶಃ ನನಗೆ ಚೆನ್ನಾಗಿ ನೆನಪಿದ್ರೆ 11 ಶತಮಾನಗಳ ನಂತರವೂ ಆ ಬನವಾಸಿಯ ಮಧು ಉತ್ಸವ, ಮಧು ಮಹೋತ್ಸವ ಏನಿತ್ತಲ್ಲ, ಅದೇ ಪೆಂಪು, ಅದೇ ಕಂಪು, ಅದೇ ಇಂಪು ನೀವು ಉಳಿಸ್ಕೊಂಡೇ ಬಂದಿದ್ದೀರಲ್ಲ. ನಿಜಕ್ಕೂ ಕೂಡ ನಿಮ್ಮನ್ನು ಎಷ್ಟು ಶ್ಲಾಘಿಸಿದ್ರೆ ತಾನೆ, ಅದೇನು ಜಾಸ್ತಿ ಆದೀತೆ? ಅದು ಕಡಿಮೆನೆ. ಇನ್ನಷ್ಟು ಶ್ಲಾಘಿಸಿದರೂ ಕಡಿಮೆ, ಮತ್ತಷ್ಟು ಶ್ಲಾಘಿಸಿದರೂ ಕಡಿಮೆ. ಪ್ರೀತಿಯ ಬಂಧುಗಳೇ, ಸಮಯ ಕಳೀಬೇಕು, ನಿಮ್ಮಂಥವ್ರ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇಂಥ ಶ್ರೋತೃಗಳು ಇದ್ದಾಗ ಎಲ್ಲೆಲ್ಲೋ ಭಾಗವಹಿಸ್ತೀವಿ, ಎಷ್ಟೋ ದೂರದಿಂದ ಹೋಗಿರ್ತೀವಿ. ಏನಿದು ಈ ಜನರಿಗೆಲ್ಲ ಯಾವತ್ತಿವರು ಕ್ವಾಲಿಟಿ ಜನ ಆಗ್ತಾರೆ, ಯಾವತ್ತಿವರು ಕಲಿತಾರೆ ಅಂತ ಬೇಜಾರು ಪಟ್ಕೊಂಡು ಬರೋದೇ ಆಗುತ್ತೆ. ಆದರೆ ಇವತ್ತು ನನಗೆ ಆ ಬೇಜಾರು ಒಂದು ಲವಲೇಶವೂ ನನ್ನ ಹತ್ರ ಸುಳಿಲೇ ಇಲ್ಲ. ನೀವೆಲ್ಲ ಜೀವನವನ್ನು ಅರಿತವರು, ಜೀವನ ಅಂದರೆ ಏನು ಅಂತ ತಿಳಿದುಕೊಂಡವರು, ಜೀವನ ವೇಸ್ಟ್ ಆಗಬಾರದು ಅನ್ನುವ ಪ್ರಜ್ಞೆ ಉಳ್ಳವರು. ಪ್ರತಿ ಸಮಯವೂ ಕೂಡ ಅದನ್ನು ನೆನೆಸ್ಕೊಂಡಾಗೆಲ್ಲ ನಮಗೆ ಖುಷಿ ಕೊಡ್ತಿರಬೇಕು, ಅಂಥ ಕ್ಷಣವನ್ನಾಗಿ ಪರಿವರ್ತಿಸಿಕೊಳ್ಳಬೇಕು. ಅದು ನಮ್ಮ ಮುಂದೆ ಇರುವ ಸವಾಲು ಎನ್ನುವ ಪ್ರಜ್ಞೆಯನ್ನು ಪಡ್ಕೊಂಡವರು. ಆದ್ದರಿಂದ ನೀವು ಹೀಗೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾಯಿತು. ಯುಗಾದಿ ದಿನ ಆದ ಅನುಭವ ವರ್ಷ ಪೂರ್ತಿ ಅದು ಒಂದು ರೀತಿ ಪರಿವರ್ತನೆ, ರಿಪೀಟ್ ಆಗುತ್ತದೆ, ಪುನರಾವರ್ತನೆಯಾಗುತ್ತದೆ ಅನ್ನುವ ಪ್ರಜ್ಞೆಯೂ ಕೂಡ ನಿಮ್ಮಲ್ಲಿ ಇರಲಿಕ್ಕೆ ಸಾಕು. ಆದ್ದರಿಂದ ಬಹಳ ಅರ್ಥಪೂರ್ಣವಾಗಿ, ಬಹಳ ನೆನಪಿನಲ್ಲಿ ಉಳಿಯುವ ರೀತಿಯಂತೆ ಇವತ್ತು ಸಮಯವನ್ನು ಕಳೆಯೋಣ ಅಂತ ನೀವೊಂದು ನಿರ್ಧಾರ ಮಾಡಿರ್ಲಿಕ್ಕೂ ಸಾಕು. ಯುಗಾದಿ ಅಂದರೆ ಏನು? ವರ್ಷದ ಪ್ರಾರಂಭ. ಆವತ್ತು ನಾವು ಏನು ಮಾಡ್ತೀವಿ? ಬೇವು ಬೆಲ್ಲವನ್ನು ನಾವು ತಿಂದ್ವಿ, ಆ ತಾಯಿಯಂದರು ಬಂದರು, ನಮಗೂ ಕೊಟ್ಟರು, ನಿಮಗೂ ಕೊಡ್ತಾರೆ, ನೀವು ಕೂಡ ತಿಂತೀವಿ. ಅದರಲ್ಲಿ ಬೇವು ಇದೆ, ಅದು ಬಹಳ ಕಹಿ. ಬೆಲ್ಲ ಇದೆ, ಅದು ಬಹಳ ಸಿಹಿ. ಎರಡನ್ನೂ ಕೂಡ ನಾವು ತಗೊಳ್ಬೇಕು. ಜೀವನದಲ್ಲಿ ಕೇವಲ ಬೆಲ್ಲ ತಿಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕೇವಲ ಬೇವು ತಿಂದರೆ ಆರೋಗ್ಯಕ್ಕೇನೋ ಒಳ್ಳೆಯದೇ, ಆದರೆ ರಸಾಸ್ವಾದನೆ ಮಾಡುವುದಕ್ಕಾಗೋದಿಲ್ಲ. ಬೇವಿನಲ್ಲಿ ಆರೋಗ್ಯ ಇದೆ, ಬೆಲ್ಲದಲ್ಲಿ ರಸ ಇದೆ. ಜೀವನದಲ್ಲಿ ಯಾವಾಗಲೂ ಕೂಡ ನಮಗೆ ಹಿತವಾದ್ದು ಮತ್ತು ಮನಸ್ಸಿಗೆ ಆಕರ್ಷಣೀಯವಾದ್ದು, ಇಂಗ್ಲೀಷಲ್ಲಿ ಹೇಳ್ತೀವಿ ದಿ ಪ್ಲೆಸೆಂಟ್ ಅಂಡ್ ದಿ ಬೆನಿಫಿಷಿಯಲ್. ಆಸ್ವಾದಿಸುವುದಕ್ಕೆ ಬಹಳ ಖುಷಿಯಾಗಬೇಕು. ಇನ್ನಷ್ಟು ಬೇಕು ನನಗಿದು, ಇನ್ನಷ್ಟು ಬೇಕು ನನಗಿದು ಅಂತ ಅನಿಸ್ತಿರ್ಬೇಕು, ಅದು ಬೆಲ್ಲ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಯಾವುದು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತ ಅನಿಸುತ್ತೆ, ಅದು ನಮ್ಮ ಜೀವನವನ್ನು ಹಾಳು ಮಾಡುವಂಥ ಸಂದರ್ಭಗಳು ಇರುತ್ತೆ. ಮನಸ್ಸಿಗೆ ಬಹಳ ಖುಷಿ ಕೊಡುವಂತಹದ್ದು ನಮ್ಮ ಆರೋಗ್ಯಕ್ಕೆ ಹಾನಿಕರ. ಮನಸ್ಸನ್ನು ಆಹ್ಲಾದಕತೆ ಆ ಕಡೆಗೆ ತಗೊಂಡು ಹೋಗುವಂತಹದ್ದು ಅದು ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಜೀವನವನ್ನು ರೂಯಿನ್ ಮಾಡಬಲ್ಲದು, ಹಾಳುಗೈಯಬಲ್ಲದು. ಇವೆರಡನ್ನೂ ಸಮಸಮವಾಗಿ ತೆಗೆದುಕೊಳ್ಳಬೇಕಾದ್ದೇ ಜೀವನದ ಪ್ರೌಢಿಮೆ, ಜಾಣ್ಮೆ. ಅದೇ ಜಾಣ್ಮೆ. ಕಠೋಪನಿಷತ್ತಿನಲ್ಲಿ
ಯಮ ನಚಿಕೇತನಿಗೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ. ನಚಿಕೇತ, ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಎರಡೂ ಕೂಡ ಮನುಷ್ಯನನ್ನು ಸಮೀಪಿಸುತ್ತವೆ. ಶ್ರೇಯಸ್ಸು ಅಂತಂದ್ರೆ ಏನು? ಯಾವುದನ್ನು ಮಾಡ್ತಾ ಹೋಗೋದ್ರಿಂದ ನೀವು ಬೆಳೆಯುತ್ತೀರಿ, ನಿಮ್ಮ ಸಾಮರ್ಥ್ಯಗಳು ಜಾಸ್ತಿ ಆಗುತ್ತವೆ, ನಿಮ್ಮ ಸದ್ಗುಣಗಳು ಜಾಸ್ತಿ ಆಗುತ್ತವೆ, ನಿಮ್ಮ ವ್ಯಕ್ತಿತ್ವಕ್ಕೆ ಗೌರವ ಬರುತ್ತದೆ, ಕಳೆ ಬರುತ್ತದೆ, ಬಹುಜನ ಮಾನ್ಯರಾಗ್ತೀರಿ. ನೀವು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮನೆಗೆ ಬನ್ನಿ ಅಂತ ಜನ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ರೇಡಿಯೋದವರು, ನ್ಯೂಸ್ ಪೇಪರ್ನವರು, ಟಿ ವಿಯವರು ನಿಮಗೆ ಇಂಟರ್ವ್ಯೂ ಮಾಡೋದಕ್ಕೆ ತಿಂಗಳಿಗೊಬ್ಬರು, 15 ದಿನಕ್ಕೊಬ್ಬರು ಬರ್ತಿರ್ತಾರೆ. ನಿಮ್ಮ ವ್ಯಕ್ತಿತ್ವ ಸಮಾಜಕ್ಕೆ ಒಂದು ಒಡವೆಯಾಗಿದೆ, ಒಂದು ಆಭರಣವಾಗಿದೆ. ಯಾವ ಮನುಷ್ಯ ಈ ಮಟ್ಟಕ್ಕೆ ಏರಿದಾನೋ ಅವನು ಆ ಮಟ್ಟಕ್ಕೆ ಏರುವುದಕ್ಕೆ ಕಾರಣ ಹಲವಾರು ವರ್ಷಗಳಿಂದ ಅವನು ಶ್ರೇಯಸ್ಕರವಾದ್ದನ್ನೇ ಮಾಡಿಕೊಂಡು ಬಂದ. 2 ಪದಗಳಲ್ಲಿ ಹೇಳಬೇಕು ಅಂದರೆ ಸದ್ಗುಣಗಳನ್ನು ಬೆಳೆಸಿಕೊಂಡು ಬಂದ, ಸಾಮರ್ಥ್ಯಗಳನ್ನು ಬೆಳೆಸಿಕೊಂಡು ಬಂದ. ಸದ್ಗುಣಗಳನ್ನು ಬೆಳೆಸ್ಕೊಂಡು ಬಂದ, ಸಾಮರ್ಥ್ಯಗಳನ್ನು ಬೆಳೆಸ್ಕೊಂಡು ಬಂದ. ಇದು ಶ್ರೇಯ. ಶ್ರೇಯಶ್ಚ ಪ್ರೇಯಶ್ಚ, ಪ್ರೇಯ ಕೂಡ ಅವನನ್ನು ಸಮೀಪಿಸ್ತು. ಪ್ರೇಯ ಅಂದ್ರೆ ಯಾವುದು? ಮನಸ್ಸಿಗೆ ಖುಷಿ ಕೊಡೋದು, ಆದರೆ ವ್ಯಕ್ತಿತ್ವವನ್ನು ಹಾಳು ಮಾಡಬಲ್ಲದು. ಕುಡಿತ, ಮಕ್ಕಳು ಇವತ್ತು ಮೊಬೈಲು ಇತ್ಯಾದಿಗಳನ್ನೆಲ್ಲ ನೋಡ್ತಾರ, ಅದೆಲ್ಲ ಪ್ರೇಯಸ್, ಮನಸ್ಸಿಗೆ ಖುಷಿ, ಆದರೆ ಜೀವನವನ್ನು ಹಾಳು ಮಾಡುತ್ತೆ, ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ. ಗುರಿ ಮುಟ್ಟುವ ಕಡೆಗೆ ನಮ್ಮ ಪ್ರಯಾಣ ಇದೆಯಲ್ಲ, ಆ ಪ್ರಯಾಣಕ್ಕೆ ಅಡೆತಡೆಗಳನ್ನು ನಿರ್ಮಾಣ ಮಾಡುತ್ತೆ. ಆ ಅಡೆತಡೆಗಳೆಲ್ಲ ಮನಸ್ಸಿನಲ್ಲಿ ಶೇಖರಿಸಲ್ಪಡ್ತಾ ಗುರಿ ಕಡೆಗೆ ನಾವು ಹೋಗಬೇಕು ಅನ್ನೋ ಬದ್ಧತೆ, ಪ್ರಾಮಾಣಿಕತೆಗಳಿಗೆ ಧಕ್ಕೆಯುಂಟು ಮಾಡಿ ಗುರಿಯೆಡೆಗೆ ನಮ್ಮ ಗಮನವೇ ಹೋಗದಂತೆ ನೋಡಿಕೊಂಡು ಬಿಡುತ್ತೆ ಒಂದು ದಿನ. ಇದು ಪ್ರೇಯ. ಮನಸ್ಸಿಗೇನೋ ಪ್ರಿಯ, ಟಿವಿ ನೋಡೋದು, ಮಾಡಬಾರದ್ದು ಮಾಡೋದು, ನೋಡಬಾರದ್ದು ನೋಡೋದು, ತಿನ್ನಬಾರದು ತಿನ್ನೋದು, ಕುಡಿಯಬಾರದು ಕುಡಿಯೋದು, ಹೋಗಬಾರದು ಕಡೆ ಹೋಗೋದು, ನೋಡಬಾರದವರನ್ನು ನೋಡೋದು. ಯಾಕೆ? ಅವೆಲ್ಲ ಆಹ್ಲಾದಕರ, ಕಣ್ಣಿಗೆ ಒಂದು ಆಕರ್ಷಣೆ, ಕಿವಿಗೆ ಒಂದು ಏನೋ ಕೆಲವು ಮಾತುಗಳಿದೆ, ಅದು ಕಿವಿಗೆ ಆಕರ್ಷಣೆ, ಕೆಲವು ದೃಶ್ಯಗಳಿವೆ, ಮತ್ತೊಮ್ಮೆ ಮನಸ್ಸಿಗೆ ಆಕರ್ಷಣೆ, ಕೆಲವು ಸ್ನೇಹಿತರಿದ್ದಾರೆ, ಅವ್ರ ಜೊತೆ ಹೋಗೋದಕ್ಕೆ ಮನಸ್ಸಿಗೆ ಬಹಳ ಖುಷಿ. ಮನಸ್ಸಿಗೆ ಖುಷಿ, ಇಲ್ಲೆಲ್ಲ ಕಡೆ ಮನಸ್ಸಿಗೆ ಖುಷಿ. ಯಾವುದು ಮನಸ್ಸಿಗೆ ಖುಷಿಯೋ ಅದು ನಮ್ಮ ಉದ್ಧಾರಕ್ಕೆ ಕಾರಣೀಭೂತವಾಗಬೇಕಂತೇನಿಲ್ಲ. ಈಗ ಅದು ಮನಸ್ಸಿಗೆ ಖುಷಿ. ಇದು ರಾಜಸಿಕ ಸುಖ. ಕೃಷ್ಣ ಸುಖಗಳಲ್ಲಿ ಎಷ್ಟು ವಿಧ ಅಂತ ಗೀತೆಯಲ್ಲಿ ಹೇಳ್ತಾನೆ. ವಿಷಯೇಂದ್ರಿಯ ಸಂಯೋಗಾತ್ ಯತಗ್ರೇ ಅಮೃತೋಪಮಂ. ಪ್ರಾರಂಭದಲ್ಲಿ ಯಾವುದು ಅಮೃತದಂತೆ ಕಾಣುತ್ತೆ ಅರ್ಜುನ? ವಿಷಯ ಮತ್ತು ಇಂದ್ರಿಯ. ವಿಷಯ ಅಂದ್ರೆ ಏನು? ಇಂದ್ರಿಯಗಳಿಗೆ ಬಹಳ ಖುಷಿ ಕೊಡುತ್ತೆ, ಆದರೆ ಹಾನಿಕಾರಕ, ಅದು ವಿಷಯ. ವಿಷಯ ಇಂದ್ರಿಯ ಸಂಯೋಗಾತ್ ಎತ್ತದಗ್ರೆ ಅಮೃತೋಪಮಂ. ಪ್ರಾರಂಭದಲ್ಲಿ ಅಮೃತದಂತೆ ಕಾಣುತ್ತದೆ, ಪರಿಣಾಮೇ ವಿಷಮಿವ. ಆದರೆ ದಿನಗಳದಂತೆ ಮುಂದೆ ಹೋದಂತೆ ಜೀವನ ಆಯುಸ್ಸು ಆದಂತೆ ಈ ಟೀನ್ಸಲ್ಲಿ 13ರಿಂದ 20ರವರೆಗೆ, 25ರವರೆಗೆ, ಈ 12 ವರ್ಷ ನಾವೇನು ಜೀವನ ಕಳೆದವಲ್ಲ, ಯದ್ವಾ ತದ್ವಾ ನಾವು ಕಳೆದು ಬಿಟ್ಟುದರಿಂದ 25ರ ನಂತರ ಅದು ನಮಗೆ ವಿಷವಾಗುತ್ತದೆ, ಕಣ್ಣೀರು ತರಿಸುತ್ತದೆ, ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡುತ್ತದೆ. ಪ್ರತಿನಿತ್ಯ ಬೆಳಗ್ಗೆ ಇದ್ರೆ ರಿಗ್ರೆಟ್ಸ್, ನಾವು ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟುಕೊಳ್ಳುವಂತೆ ಮಾಡುತ್ತದೆ. ಇದು ಸುಖವೇ, ಆದರೆ ಇದು ರಾಜಸಿಕ ಸುಖ. ಇದನ್ನು ಬಯಸಬಾರದು ಅರ್ಜುನ. ಯಾಕೆ? ಯಾವುದು ರಾಜಸಿಕವೋ ಅದೆಲ್ಲದರ ಹಣೆ ಬರಹ ಇಷ್ಟೇ. ಪ್ರಾರಂಭದಲ್ಲಿ ಸುಖ, ಆಮೇಲೆ ಪಶ್ಚಾತ್ತಾಪ. ಪಾಪ ಮಾಡುವಂತಹದ್ದು ಇದು ಪಾಪ. ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪೌರುಷಃ ಅವಿಚ್ಛಿನ್ನಪಿ ವಾನುಷ್ಣೇಯ ಬಲಾದಿವ ನಿಯೋಜಿತ. ಅರ್ಜುನ ಕೃಷ್ಣನ ಕೇಳಿದ, ಯಾರೋ ಕೈಗಳನ್ನು ಹಿಡಿದಿಟ್ಟುಕೊಂಡು ಬಲವಂತವಾಗಿ ಕೈ ಕಟ್ಟಿ ಬಲವಂತವಾಗಿ ಪಾಪ ಮಾಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅಸಹಾಯಕರಾಗಿ ಗೊತ್ತಿದ್ದು ಪಾಪ ಮಾಡ್ತೀವಲ್ಲ ಅರ್ಜುನ, ಕೃಷ್ಣ, ಕಾರಣ ಏನು? ಅರ್ಜುನ ಕೇಳ್ತಾನೆ. ಗೊತ್ತಿದ್ದು ಆದರೂ ಕೂಡ ಯಾರೋ ಕೈ ಕಟ್ಟಿ ಮಾಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಾವೇ ಪಾಪಗಳನ್ನು ಮಾಡ್ತೀವಲ್ಲ ಗೊತ್ತಿದ್ದು ಕಾರಣ ಏನು ಕೃಷ್ಣ? ಕೃಷ್ಣ ಹೇಳ್ತಾನೆ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ.
ರಜೋಗುಣ ಅನ್ನುವ ರಾಕ್ಷಸ ಒಳಗಡೆ ಇದ್ದಾನೆ. ರಾಮಾಯಣದ ರಾವಣ, ಕುಂಭಕರ್ಣ, ವಿಭೀಷಣ ಈ 3 ಜನ ಆಧ್ಯಾತ್ಮ ರಾಮಾಯಣದ ಪ್ರಕಾರ ಈ 3 ಗುಣಗಳ ಸಂಕೇತಗಳು, ಪ್ರತಿನಿಧಿಗಳು. ವಿಭೀಷಣ ಸತ್ವಗುಣಿ, ರಾವಣ ರಜೋಗುಣಿ, ಕುಂಭಕರ್ಣ ತಮೋಗುಣಿ. ಕಲ್ಲಂತೆ ಬದುಕುವವನು ಆದರೆ ದುಷ್ಟ, ಅವನು ತಮೋಗುಣಿ ಕುಂಭಕರ್ಣ. ಚಟುವಟಿಕೆಯೇ ಇಲ್ಲ, 6 ತಿಂಗಳು ಊಟ 6 ತಿಂಗಳು ನಿದ್ದೆ. ರಾವಣ ಮಾಡ್ತಾನೆ ಆದರೆ ಪಾಪಗಳು 95%, ಪುಣ್ಯ ಕಾರ್ಯ 5%. ಇವನು ರಜೋಗುಣಿ, ಪಾಪಗಳ ತವರು ಮನೆ ಅದು. ಇನ್ನು ಸತ್ವಗುಣಿ ವಿಭೀಷಣ, ಅವನು ಪರಮಾತ್ಮನನ್ನು ಬಿಟ್ಟಿರಲಾರ, ಅಣ್ಣ ತಮ್ಮಂದಿರನ್ನು ಬೇಕಾದ್ರೆ ಬಿಡ್ತಾನೆ, ಪರಮಾತ್ಮನ ಬಿಟ್ಟಿರಲಿಲ್ಲ. ಶ್ರೇಯಸ್ಸು, ಅವನಿಗೆ ಕಷ್ಟಗಳು ಬಂದವು ಕೂಡ ಶ್ರೇಯಸ್ಕರವಾಗಿ ಇವತ್ತು ಒಬ್ಬ ಆದರ್ಶ ಪುರುಷನಾಗಿ ನಮ್ಮ ಮುಂದೆ ಉದಾಹರಣೆಯಾಗಿ ನಿಂತ ವಿಭೀಷಣ, ಅವನು ಸತ್ವಗುಣಿ. ಕಠೋಪನಿಷತ್ತಿನಲ್ಲಿ ನಚಿಕೇತನಿಗೆ ಏನು ಹೇಳ್ತಾನೆ ಯಮ? ಶ್ರೇಯಸ್ಸು ಪ್ರೇಯಸ್ಸು ಅಂತ 2 ಬರುತ್ತೆ. ಹೀಗೂ ಹೇಳಬಹುದು, ಸತ್ವಗುಣ ಶ್ರೇಯಸ್ಸಿನ ರೂಪದಲ್ಲಿ, ರಜೋಗುಣ ಪ್ರೇಯಸ್ಸಿನ ರೂಪದಲ್ಲಿ ಬರುತ್ತದೆ. ನಚಿಕೇತ, ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರ. ಧೀರನಾದವನು ಒಮ್ಮೆಲೇ ಬಲಿಯಾಗುವುದಿಲ್ಲ, ಅವುಗಳನ್ನು ಪರೀಕ್ಷೆ ಮಾಡ್ತಾನೆ, ಸ್ವಲ್ಪ ಅವರ ಬಗ್ಗೆ ವಿಶ್ಲೇಷಣೆ ಮಾಡ್ತಾನೆ. ಶ್ರೇಯೋ ಹಿ ಧೀರ ಅಭಿಪ್ರೇಯಸೋ ವೃಣೀತೆ. ಕೊನೆಗೆ ಧೀರನಾದವನು ಶ್ರೇಯಸ್ಸನ್ನು ಆರಿಸ್ಕೊಳ್ತಾನೆ. ಪ್ರೇಯೋ ಮಂದೋ ಯೋಗಕ್ಷೇಮಾತ್ ವೃಣೀತೆ. ಮಂದ ಬುದ್ಧಿ ಇರುವವನು ಪ್ರೇಯಸ್ಸನ್ನು ಆರಿಸ್ಕೊಳ್ತಾನೆ. ಮೊಬೈಲ್ ನೋಡೋದನ್ನು ತಗೊಳ್ತಾನೆ. ಶ್ರೇಯಸ್ಸನ್ನು ಬಯಸುವವನು ಓದುವುದನ್ನು ಆರಿಸ್ಕೊಳ್ತಾನೆ. ಇವನು ಮೊಬೈಲ್ ನೋಡಿಕೊಂಡು ಜೀವನ ಹಾಳು ಮಾಡ್ಕೊಳ್ತಾನೆ, ಹೇಗೋ ಬದುಕ್ತಾನೆ. ಇಲ್ಲಿ ಅದನ್ನು ಸಾಂಕೇತಿಕವಾಗಿ ಬೇವು ಬೆಲ್ಲ, ಬೆಲ್ಲ ಪ್ರೇಯಸ್ಸು, ಬೇವು ಶ್ರೇಯಸ್ಸು. ಆದರೆ ಇಲ್ಲಿ ಸ್ವಲ್ಪ ಎರಡನ್ನು ಮಿಶ್ರ ಯಾಕೆ ಮಾಡಿದ್ದಾರೆ ಅಂದರೆ, ಇದು ಇರಲಿ, ಒಂದು ಸ್ವಲ್ಪ ಇರಲಿ. ಇಲ್ಲಿ ಪ್ರೇಯಸ್ಸು ಅಂತಿದೆಯಲ್ಲ, ಧರ್ಮಸಮ್ಮತವಾದ ಪ್ರೇಯಸ್ಸು ವೆಲ್ಕಮ್, ಸ್ವಾಗತ ಇದೆ ಅದಕ್ಕೆ. ಧರ್ಮಸಮ್ಮತವಾದ ಪ್ರೇಯಸ್ಸು ಇದೆ. ಮೈಸೂರು ಪಾಕ್ ತಿನ್ನೋದು ಏನು ತಪ್ಪು? ಹೋಳಿಗೆ ತಿನ್ನೋದು ಏನು ತಪ್ಪು? ಆದರೆ ಸಿಕ್ಕಾಪಟ್ಟೆ ತಿಂದ್ಬಿಡಬಾರ್ದು ಅಷ್ಟೇ. ಹಾಗೇನೆ ಕೆಲವು ಸಿನಿಮಾಗಳಿವೆ, ವೀರ ರಸವನ್ನು ಜಾಗೃತಗೊಳಿಸುವಂತಹದ್ದು, ಭಕ್ತಿಯನ್ನು ಜಾಗೃತಗೊಳಿಸುವಂತಹದ್ದು, ಸದ್ಗುಣಗಳನ್ನು ಜಾಗೃತಗೊಳಿಸುವಂತಹದ್ದು ಕೆಲವೆಲ್ಲ ಸಿನಿಮಾಗಳಿವೆ. ಏನು ತಪ್ಪು? ಯಾಕೆ ನೋಡಬಾರ್ದು ಅದನ್ನೆಲ್ಲ? ಯಾಕೆ ಕೇಳಬಾರ್ದು ಅದರ ವಿಚಾರಗಳನ್ನೆಲ್ಲ? ಕೇಳೋದೇ ತಪ್ಪಂತಲ್ಲ, ನೋಡೋದೇ ತಪ್ಪಂತಲ್ಲ. ಹಾಗೆ ಬೆಲ್ಲದ ರೂಪದಲ್ಲಿ ಧರ್ಮಸಮ್ಮತವಾದ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ಧರ್ಮಸಮ್ಮತವಾದ ಕಾಮವೂ ನಾನಾಗಿದ್ದೇನೆ. ಧರ್ಮ ಅವಿರುದ್ಧೋ, ಧರ್ಮ ವಿರುದ್ಧ ಅಲ್ಲ, ಧರ್ಮಕ್ಕೆ ಸಮ್ಮತವಾದ ಅವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಪ್ರೇಯಸ್ಸಿಗೂ ಒಂದು ಸ್ಥಾನ ಇದೆ. ಆದರೆ ನೆನಪಿಟ್ಕೋ, ಶ್ರೇಯಸ್ಸಿಗೆ ಪೂರಕವಾಗಿರುವಂತೆ ಇರಬೇಕದು. ಪ್ರೇಯಸ್ಸನ್ನು ಹಾಗೆ ತಗೋಬೇಡ, ಎರಡೂ ಒಟ್ಟೊಟ್ಟಿಗೆ ಪೂರಕವಾಗಿದೆ. ಇಲ್ಲಿ ಬೇವು ಬೆಲ್ಲ ಪರಸ್ಪರ ಪೂರಕವಾಗಿದೆ. ಇದೆಲ್ಲ ಅರ್ಥ ಇದೆ. ಎರಡನ್ನೂ ಸ್ವಾಗತಿಸೋಣ. ಯಾಕೆಂದ್ರೆ ಬರುತ್ತೆ, ಜೀವನ ಅಂತಂದ್ಮೇಲೆ ಎರಡೂ ಕೂಡ ಬರುತ್ತೆ. ನಾವೇನು ಕುಂತಿ ಅಲ್ವಲ್ಲ. ಕುಂತಿ ಆದರೆ ಅತ್ಯಂತ ಧೀರತನದಿಂದ ಕೃಷ್ಣನಿಗೆ ಕೇಳಿದ್ಲು, ಅತ್ತೆ ನಿನಗೇನು ವರ ಬೇಕು? ಕೃಷ್ಣನ ಲಾಸ್ಟ್ ವಿಸಿಟ್ ಹಸ್ತಿನಾಪುರಕ್ಕೆ, ಇನ್ನು ಬರಲ್ಲ ಅವನ ಅವತಾರ ಕಾರ್ಯ, ಅವತಾರ ಅವಧಿ ಮುಗಿದಿದೆ. ಆದರೆ ಹಸ್ತಿನಾಪುರಕ್ಕೆ ಎಲ್ಲ ಅವನ ಸೋದರ ಬಂಧುಗಳನ್ನು ನೋಡ್ಕೊಂಡು ಹೋಗೋಣ. ಯಾಕೆಂದರೆ ಅವನ ಪ್ರಾಣ ಇರೋದೇ ಪಾಂಡವರಲ್ಲಿ. ಮಮ ಪ್ರಾಣ ಹಿ ಪಾಂಡವಾಹ ಅಂತ ಮಹಾಭಾರತದಲ್ಲಿ ಒಂದು ಕಡೆ ಹೇಳಿದ್ದ. ಪಾಂಡವರಲ್ಲೇ ನನ್ನ ಪ್ರಾಣ ಇದೆ, ಕೊನೆಗೊಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹಸ್ತಿನಾಪುರಕ್ಕೆ ಬಂದಿದ್ದಾನೆ. ಅವನೊಬ್ಬನಿಗೇ ಗೊತ್ತು ಇದು ನನ್ನ ಲಾಸ್ಟ್ ವಿಸಿಟ್, ಯಾರಿಗೂ ಅವನು ಹೇಳಲಿಲ್ಲ. ಇದು ಕೊನೆ ಸಂದರ್ಶನ ಆದ್ದರಿಂದ ಒಬ್ಬೊಬ್ಬರ ಹತ್ರವೂ ಹೋಗಿ ವಿಶೇಷವಾದ ಆಸಕ್ತಿ ವಹಿಸಿ ತಲೆನೇ ಒರೆಸಿ ಗಲ್ಲಾನೇ ಒರೆಸಿ, ಚೆನ್ನಾಗಿ ಊಟ ಮಾಡಪ್ಪ, ಚೆನ್ನಾಗಿ ನಿದ್ದೆ ಮಾಡಪ್ಪ, ಏನು ಯೋಚನೆ ಮಾಡಬೇಡಪ್ಪ, ಇನ್ನು ಸ್ವಲ್ಪ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋ ಅಂತ ಏನೇನು ಹೇಳಬೇಕು ಆತ್ಮೀಯವಾದ ಪ್ರಿಯವಾದ ಮಾತುಗಳನ್ನು ಒಬ್ಬೊಬ್ಬರಿಗೂ ಮಾತಾಡ್ತಾ ಯಾಕೆಂದ್ರೆ ಲಾಸ್ಟ್ ವಿಸಿಟ್ ಅಲ್ವಾ. ಕುಂತಿ ಹತ್ತಿರ ಬಂದ, ಅತ್ತೆ ಹತ್ತಿರ ಬಂದಾಗ ಅವಳ ಇಡೀ ಜೀವನ ಅವನ ಕಣ್ಣು ಮುಂದೆ ಬಂತು. ಪಾಪ ನನ್ನ ಅತ್ತೆ ಎಷ್ಟು ಕಷ್ಟಪಟ್ಲು,
ಚಕ್ರವರ್ತಿಯ ಮಗಳಾಗಿ, ಚಕ್ರವರ್ತಿಯ ಹೆಂಡತಿಯಾಗಿ, 4 ಚಕ್ರವರ್ತಿಗಳಿಗೆ ತಾಯಿಯಾಗಿ ಅವಳು ಜೀವನದಲ್ಲಿ ಮೃಷ್ಟಾನ್ನ ಭೋಜನ ಮಾಡಿದ್ದು ಅಷ್ಟರಲ್ಲೇ ಇದೆ. ವಿಧಿ ಲಿಖಿತ. ಏನು ಕಡಿಮೆ? ಗಂಡ ಚಕ್ರವರ್ತಿ, ತಂದೆ ಚಕ್ರವರ್ತಿ, ಒಬ್ಬ ಮಗನಿಗಿಂತ ಒಬ್ಬ ಮಗ ಚಕ್ರವರ್ತಿ, ಆದರೆ ಜೀವನದಲ್ಲಿ ಮೃಷ್ಟಾನ್ನ ಭೋಜನ ಮಾಡಿದ್ದು ಏನಿದೆ? ಇದೆಲ್ಲ ಯೋಚನೆ ಮಾಡಿದ ಕೃಷ್ಣ ಕುಂತಿಯ ಮುಂದೆ ನಿಂತು ಒಂದು ಪನೋರಮಿಕ್ ವ್ಯೂ ಅಂತೀವಿ ಇಂಗ್ಲೀಷಲ್ಲಿ, ಅದೆಲ್ಲ ಅವನ ಮುಂದೆ ಬಂತು. ಪಾಪ ನನ್ನ ಅತ್ತೆಗೆ ಏನಾದರೂ ಒಳ್ಳೇದು ಮಾಡೋಣ ಅಂತಂದ್ರೆ, ಅತ್ತೆ ಏನಾದರೂ ವರ ಕೇಳು ಅಂತಂದೆ ಕೃಷ್ಣ. ಕುಂತಿ ವರ ಕೇಳ್ತಾಳೆ, ಭಾರತೀಯ ನಾರಿಯರೇ ಇಂಥ ವರಗಳನ್ನು ಕೇಳುವುದನ್ನು ಕಲಿತ್ಕೊಳ್ಳಿ. ಸುಮ್ಮನೆ ಅಂಥ ಧೀರರಿಗೆ ಜನ್ಮ ಕೊಡ್ತಾಳ ಅವಳು? ವೀರನಾರಿ ಧೀರ ನಾರಿ. ಸುಮ್ಮನೆ ಕೊಡ್ತಾಳ ಅಂಥ ಧೀರರಿಗೆ ಜನ್ಮ? ಯಾವುದ್ಯಾವುದೋ ಗರ್ಭದಲ್ಲಿ ಅಂಥ ಭಾಗವತೋತ್ತಮರು. ಯಾವ ಪಾಂಡವನನ್ನು ನೋಡ್ತೀರಿ ನೀವು? ಒಬ್ಬನಿಗಿಂತ ಒಬ್ಬ ಯಾವುದರಲ್ಲಿ ಕಡಿಮೆ? ಅಂಥವ್ರನ್ನೆಲ್ಲ ಹೆರಬೇಕು ಅಂದರೆ ಅವಳ ಗರ್ಭ ಹೇಗಿರಬೇಕು? ಯಾವುದೋ ಗರ್ಭದಲ್ಲಿ ಯಾರೋ ಹುಟ್ಟೋಕೆ ಸಾಧ್ಯವಿಲ್ಲ. ವಿವೇಕಾನಂದರು ಹುಟ್ಟಿದಾಗ ಭುವನೇಶ್ವರಿ ದೇವಿ 1 ವರ್ಷ ಶಿವನನ್ನು ಕುರಿತು ತಪಸ್ಸನ್ನು ಆಚರಣೆ ಮಾಡಿದ್ಲು. ಆದ್ದರಿಂದ ಬಂಗಾಳಿ ಸುಪ್ರಸಿದ್ಧ ಕವಿ ಗಿರೀಶ್ ಚಂದ್ರ ಘೋಷ್ ಆಕೆಯನ್ನು ಕುರಿತು ಒಂದು ಮಾತು ಹೇಳ್ತಾನೆ, ಅಮ್ಮ ನಿನ್ನದು ರತ್ನಗರ್ಭ ನಾರಿ ರತ್ನ ಪ್ರಸವಿಲು ಬಿಭೋರ ಬಾಲ ಸನ್ಯಾಸಿ. ಎಂಥ ಸನ್ಯಾಸಿ ರತ್ನಕ್ಕೆ ಜನ್ಮ ಕೊಟ್ಟೆ, ನಿನ್ನದು ರತ್ನಗರ್ಭ ತಾಯಿ. ಭಾರತೀಯ ನಾರಿಗಳು ಹೀಗಾಗುವುದಕ್ಕೆ ಅವರು ಜನ್ಮ ಇರೋದಿಲ್ಲ. ಇದು ಸಾಮಾನ್ಯ ನಾಡಲ್ಲ. ಯಾರೋ ನರಿಗಳು, ಕುರಿಗಳು ಮತ್ತೊಂದು ಮಗದೊಂದು ಹುಟ್ಟುವ ನಾಡಿದಲ್ಲ. ಮತ್ತೊಮ್ಮೆ ಭಾಗವತದಲ್ಲಿ ಕೃಷ್ಣನನ್ನು ಕುರಿತು ಋಷಿ ಪುಂಗವರು ಒಂದು ವರ ಕೇಳ್ತಾರೆ, ಪರಮಾತ್ಮ ಒಂದು ವರ ಕೊಡು. ಏನು ವರ ಕೊಡ್ಲಿ? ಜನ್ಮಕ್ಕೂ ಕೂಡ ನಾವು ಈ ದೇಶದಲ್ಲಿಯೇ ಹುಟ್ಟಿ ಬರಬೇಕು, ಭರತ ವರ್ಷದಲ್ಲೇ ನಾವು ಹುಟ್ಟಿ ಬರಬೇಕು, ಜನ್ಮಕ್ಕೂ ಅಂಥದ್ದೊಂದು ವರವನ್ನು ಕೊಡು. ಇದೆಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಬರಬೇಕು. ತಂದೆ ತಾಯಿಯಂದರು ತಮ್ಮ ಮಕ್ಕಳಿಗೆ ಹೇಳಬೇಕು, ಎಂಥ ನಾಡಿನಲ್ಲಿ ಹುಟ್ಟಿದೀಯಾ ಗೊತ್ತೇನೋ ನೀನು? ಈ ಭೂಮಿಯ ಬಣ್ಣ ನಿನಗೆ ಗೊತ್ತಿದೆಯೇನೋ? ಈ ಭೂಮಿಯ ಸಾಮರ್ಥ್ಯ ನಿನಗೆ ಗೊತ್ತಿದೆಯಾ? ಈ ಭೂಮಿಯ ತಾಕತ್ತು ನಿನಗೆ ಗೊತ್ತಿದೆಯಾ? ಇದು ಕೇವಲ ಋಷಿ ಮುನಿಗಳು, ಚಕ್ರವರ್ತಿಗಳು, ರಾಜಋಷಿಗಳು, ತಪಸ್ವಿಗಳು ತಮ್ಮನ್ನೇ ತಾವು ಬಲಿಕೊಟ್ಟು ಜಗತ್ತಿಗೆ ಹಿತವನ್ನು ಮಾಡುವವರು. ಯಾರ ಹೆಸರು ಹೇಳಿದರೆ ಜೀವನದಲ್ಲಿ ಮಾಡಿರೋ ಪಾಪಗಳೆಲ್ಲ ಹೋಗ್ಬಿಡುತ್ತೋ. ಪಾವಿತ್ರವೇ ಮೂರ್ತಿವೆತ್ತಂತಹ ನಾರಿಯರು, ಪತಿವ್ರತ ಶಿರೋಮಣಿಗಳು, ಮಹಾನ್ ತಪಸ್ವಿಗಳು. ದಧೀಚಿಯನ್ನು ನೋಡ್ತೀಯ, ವಸಿಷ್ಠ ಮಹರ್ಷಿಯನ್ನು ನೋಡ್ತೀಯ. ತನ್ನ 100 ಮಕ್ಕಳನ್ನು ಕೊಂದರೂ ಕೂಡ ವಿಶ್ವಾಮಿತ್ರನಿಗೆ ಅವನು ತಪಸ್ಸಿಗೆ ಅಂತ ಕುಳಿತಾಗ ಪ್ರತಿನಿತ್ಯ ಊಟ ಮಾಡಿಕೊಂಡು ತಗೊಂಡೋಗಿ ಕೊಟ್ಲಲ್ಲ ವಸಿಷ್ಠನ ಹೆಂಡತಿ ಅರುಂಧತಿ. ತನ್ನ ಮಕ್ಕಳನ್ನು ಕೊಂದವನಿಗೆ ಪ್ರತಿನಿತ್ಯ ಊಟ ತಗೊಂಡೋಗಿ ಕೊಟ್ಲಲ್ಲ, ಅವಳನ್ನು ಏನಂತ ವರ್ಣಿಸ್ತೀರಿ? ಇಂತಹ ರತ್ನಗರ್ಭಗಳು, ಇಂತಹ ಮಹಾನ್ ತಾಯಂದಿರು, ಅವರೆಲ್ಲ ಹುಟ್ಟಿದ ನಾಡು ಕಣೋ ಇದು. ಇಂಥ ನಾಡು ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಅವರ ಬರ್ತ್ಡೇ ದಿನ ಅಥವಾ ಇನ್ಯಾವತ್ತೋ ಒಂದು ದಿನ ತಂದೆ ತಾಯಂದರು ಕೂಡಿಸ್ಕೊಂಡು ಆರತಿ ಎತ್ತುವ ಸಮಯದಲ್ಲಿ ನೀನು ಹೀಗಾಗಬೇಕು, ಇವರನ್ನೆಲ್ಲ ಮೀರಿಸುವಂಥವನಾಗಬೇಕು. ನರೇಂದ್ರನಿಗೆ ಭುವನೇಶ್ವರಿ ಹೇಳ್ತಿದ್ಲು, ಮಗು ನೀನು ಹನುಮಂತನಂತೆ ಆಗಬೇಕು. ನೋಡಿ, ಹನುಮಂತನಂತೆ ಸಮುದ್ರ ದಾಟಿದ ನರೇಂದ್ರ, ಹನುಮಂತನಂತೆ ರಾಮನಿಗಾಗಿ, ಇಲ್ಲಿ ರಾಮಕೃಷ್ಣರಿಗಾಗಿ ಜೀವನವನ್ನು ಸಮರ್ಪಣೆ ಮಾಡಿದ. ಭಾರತೀಯ ಸಂಸ್ಕೃತಿ, ಭಾರತೀಯ ಗೌರವ, ಭಾರತೀಯ ಮರ್ಯಾದೆ, ಭಾರತೀಯ ಅಸ್ಮಿತೆ ಅನ್ನುವ ಸೀತೆಯನ್ನು ಮತ್ತೆ ವಾಪಸ್ ತಂದ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳ ಮುಂದೆ ಇಟ್ಟ ಕನಸುಗಳು ಅವರಿಗೇ ಗೊತ್ತಿಲ್ಲದೆ ಅವರ ಜೀವನದಲ್ಲಿ ಪರಿವರ್ತನೆ ಮಾಡಿಬಿಡುತ್ತವೆ. ಕುಂತಿ ಏನ್ ಕೇಳ್ತಾಳೆ? ಕೃಷ್ಣನಿಗೆ ಏನು ಕೇಳ್ತಾಳೆ? ಅತ್ತೆ ಏನಾದರೂ ವರ ಕೇಳು. ಏನು ಕೇಳ್ತಾಳೆ ಕುಂತಿ? ಮಹಾಭಾರತದಲ್ಲಿ ಬರುವ ರತ್ನದಂತಹ ಶ್ಲೋಕಗಳು. ಭಾರತ ಪಂಚಮೋ ವೇದ, 5ನೇ ವೇದ. 4 ವೇದಗಳನ್ನು ಯಾರು ಓದುವುದಕ್ಕಾಗುವುದಿಲ್ಲ, ಎಲ್ರಿಗೂ ಆಗೋದಿಲ್ಲ. ಆ ಸಂಸ್ಕ್ರಿಟ್, ವೇದಿಕ್ ಸಂಸ್ಕ್ರಿಟ್, ಇಟ್ಸ್ ಅನ್ ಈಸೋಟರಿಕ್ ಸಂಸ್ಕ್ರಿಟ್. ಕಾಳಿದಾಸನ ಪುಸ್ತಕ ಓದಿದಷ್ಟು ಸುಲಭವಾಗಿ ವೇದಿಕ್ ಸಂಸ್ಕ್ರಿಟ್ ಓದೋಕ್ಕಾಗಲ್ಲ. ಸಾಯಣಾಚಾರ್ಯರ ಭಾಷ್ಯವನ್ನೇ ಓದಿದರೂ ಕೂಡ ಎಷ್ಟೋ ಕಷ್ಟಪಡಬೇಕಾಗುತ್ತೆ. ಒಂದೊಂದು ಪದಕ್ಕೂ 20 ಅರ್ಥ ಇರುತ್ತೆ. ಈ ಸಂದರ್ಭದಲ್ಲಿ ಯಾವ ಪದ ಹಾಕೋಬೇಕು? ಯಾಸ್ಕರು ಅದಕ್ಕೋಸ್ಕರವೇ ನಿರ್ವಚನ ಮಾಡಿದ್ರು. ಅದನ್ನು ಯಾಸ್ಕ ನಿರುಕ್ತ ಅಂತ ಪುಸ್ತಕವನ್ನೇ ಬರೆದರು. ಉಕ್ತ, ನಿರುಕ್ತ, ಒಂದೊಂದು ಪದವನ್ನು ಬಿಡಿಸಿದ್ರು. ಹಲಸಿನ ಹಣ್ಣು ಬಿಡಿಸದಂಗೆ ಬಿಡಿಸಿದ್ರು. ಅಷ್ಟಾದರೂ ವೇದಿಕ್ ಸಂಸ್ಕೃತ್ ಬಹಳ ಕಷ್ಟ. ಆದ್ದರಿಂದ 4 ವೇದಗಳ ಸಾರವನ್ನು ಒಂದು ಕಡೆ ಹಾಕಿ
5ನೇ ವೇದವನ್ನು ನಿರ್ಮಾಣ ಮಾಡಿದ್ರು. ಅದೇ ಮಹಾಭಾರತ. ಭಾರತ ಪಂಚಮೋ ವೇದ. ಯದಿ ಹಸ್ತಿ ತದನ್ಯತ್ರ ಎಮ್ಮೆ ಹಸ್ತಿ ನಕತ್ವಚಿತು. ಇದರಲ್ಲಿ ಯಾವುದಿದೆಯೋ ಅದು ಬೇರೆ ಕಡೆ ಇದೆ. ಮಹಾಭಾರತದಲ್ಲಿ ಯಾವ್ದು ಇದೆಯೋ ಅದು ಬೇರೆ ಕಡೆ ಇದೆ. ಇಲ್ಲಿ ಇದರಲ್ಲಿ ಯಾವುದಿಲ್ಲ ಅದು ಬೇರೆ ಎಲ್ಲೂ ಇಲ್ಲ. ಇಟ್ಸ್ ಅನ್ ಎಕ್ಸಾಸ್ಟಿವ್ ವರ್ಕ್. ಇಟ್ ಎಕ್ಸಾಸ್ಟ್ ಎವರಿ ವಿಸ್ಡಮ್ ದಟ್ ಎ ಮ್ಯಾನ್ ಈಸ್ ಸಪೋಸ್ ಟು ಹ್ಯಾವ್. ಮನುಷ್ಯನಿಗೆ ಇರಬೇಕಾದ ವಿವೇಕ, ಏನೇನು ವಿವೇಕಗಳು ಬೇಕೋ ಅದೆಲ್ಲವನ್ನೂ ಮಹಾಭಾರತದಲ್ಲಿ ಹಾಕಿಡಲಾಗಿದೆ. ಆ ಮಹಾಭಾರತದಲ್ಲಿ ಬರುವ ಸಾವಿರಾರು ರತ್ನದಂಥ ಶ್ಲೋಕಗಳಲ್ಲಿ ಇದೊಂದು ಶ್ಲೋಕ. ಯಾವುದದು? ಕುಂತಿ, ಅತ್ತೆ ನಿನಗೇನು ವರ ಬೇಕು ಅಂತ ಕೃಷ್ಣ ಕೇಳಿದಾಗ ಅವಳು ಕೇಳ್ತಾಳಲ್ಲ, ಏನು ಕೇಳ್ತಾಳೆ? ಧೀರ ನಾರಿ, ವಿಪದ ಸಂತುನ ಶಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ವಾಹ್, ಮೈ ರೋಮಾಂಚನವಾಗುತ್ತೆ, ಕೂದಲು ನಿಂತ್ಕೊಳ್ಳುತ್ತೆ ಇದನ್ನು ಕೇಳಿದ್ರೆ. ಏ ಜಗದ್ಗುರು, ನನಗೆ ನೀನು ವರ ಕೊಡೋದಾದರೆ ಇಂಥದ್ದೊಂದು ವರವನ್ನು ಕೊಡು. ಏನದು? ಹೆಜ್ಜೆ ಹೆಜ್ಜೆಗೂ ನನ್ನ ಜೀವನದಲ್ಲಿ ಕಷ್ಟಗಳು ಬರಬೇಕು, ಅಂಥದ್ದೊಂದು ವರ ಕೊಡು. ಯಾರಾದರೂ ಕೇಳ್ತಾರೆ? ಯಾರು ಕಷ್ಟಗಳನ್ನು ಆಟವಾಡುವುದು, ಕಷ್ಟಗಳಲ್ಲಿ ಆಟವಾಡುವುದನ್ನು ಕಲ್ತಿದ್ದಾರೆ, ಕಷ್ಟಗಳನ್ನು ಒಂದು ಸ್ಪೋರ್ಟ್, ಒಂದು ಕ್ರೀಡೆಯನ್ನಾಗಿ ಮಾಡಿಕೊಂಡಿದ್ದಾರೆ, ಯಾರು ರಣರಂಗವನ್ನು ಒಂದು ಪ್ಲೆಷರ್ ಗಾರ್ಡನ್ ಮಾಡಿಕೊಂಡಿದ್ದಾರೆ, ರಣರಂಗವನ್ನು ಒಂದು ಪಾರ್ಕ್ ಮಾಡಿಕೊಂಡಿದ್ದಾರೆ, ಧೀರತೆಯನ್ನು ಉಸಿರಾಗಿಸಿಕೊಂಡಿದ್ದಾರೆ, ಸಪ್ಪೆತನ, ಹೇಡಿತನ, ಮೃದುತ್ವ ಇರಲಿ, ಸಂದರ್ಭ ಬಂತ ವಜ್ರವನ್ನು ಕೂಡ ಮಲ್ಲಿಗೆ ಹೂವನ್ನಾಗಿ ಮಾಡಿಕೊಳ್ಳಬಲ್ಲೆ, ಪರ್ವತಗಳನ್ನು ಕುಟ್ಟಿ ಪುಡಿ ಮಾಡಬಲ್ಲೆ, ಸಮುದ್ರಗಳನ್ನು ಆಪೋಷಣ ತೆಗೆದುಕೊಳ್ಳಬಲ್ಲೆ. ವಿವೇಕಾನಂದರು ಒಂದು ಪತ್ರದಲ್ಲಿ ಬರೀತಾರೆ ಅವರ ಸೋದರ ಸನ್ಯಾಸಿಗಳಿಗೆ, ನಾವು ಯಾರು ಗೊತ್ತೇನೋ? ಕುರ್ವಸ್ತಾರಕ ಚರ್ವಣಂ ತ್ರಿಭುವನಂ ಉತ್ಪಾಟಯಾಮೋ ಬಲಾತ್ ಕಿಂಭೋಹೋ ನವಿಜಾನಾಸ್ಯಾಸ್ಮಾನ್ ರಾಮಕೃಷ್ಣ ದಾಸಾವಯಂ. ನಾವು ರಾಮಕೃಷ್ಣರ ದಾಸರು. ಪರ್ವತಗಳನ್ನು ಕುಟ್ಟಿ ಪುಡಿ ಮಾಡ್ತೇವೆ, ತಾರೆಗಳನ್ನು, ಗಿಡದಿಂದ ಹೂಗಳನ್ನು ಕಿತ್ತು ಬಿಸಾಕಿದಂತೆ ತಾರೆಗಳನ್ನೆಲ್ಲ ಕಿತ್ತು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಬಿಸಾಕ್ತೇವೆ, ಸಮುದ್ರಗಳನ್ನು ಖಾಲಿ ಮಾಡ್ತೇವೆ. ನಾವು ಯಾರು ಗೊತ್ತಾ? ನಾವು ರಾಮಕೃಷ್ಣರ ದಾಸರು. ಇದು ಯುಗಾದಿ ಸಂದೇಶ. ಬೇವು ಅಂದ್ರೆ ಇದವು ಬರಲಿ, ಬೇವು ನನಗೆ ಬೆಲ್ಲವೇ ಬೇಡ, ನಾನು ದಧೀಚಿ, ನನ್ನ ಬೆನ್ನುಮೂಳೆಯಿಂದ ವಜ್ರಾಯುಧ ಇದೆ ನನ್ನ ಬೆನ್ನುಮೂಳೆಯಲ್ಲಿ. ನೋಡಿ ಭಾರತೀಯರು ಹೇಗೆ ಬದುಕಿದ್ರು. ಇಲ್ಲಿ ಬದುಕುವವರ ಬೆನ್ನುಮೂಳೆ ವಜ್ರಾಯುಧ ಇರುತ್ತೆ. ಹೇಡಿತನ ಎಲ್ಲಿಂದ ಬಂತು ಹಾಗಾದ್ರೆ? ಇದನ್ನೆಲ್ಲ ಮರೆತು ಬಿಟ್ಟಿವಿ. ರಾಮಾಯಣದ, ಮಹಾಭಾರತದ ಬೌದ್ಧ ಧರ್ಮ ದೇಶ ತುಂಬ ವ್ಯಾಪಿಸಿ ಆದ ಮೇಲೆ ಒಂದು ರೀತಿಯಲ್ಲಿ ಅದು ಹಿಂದೂ ಧರ್ಮಕ್ಕೆ ಸೆಣಸಾಟ ಇಟ್ಕೊಂಡ ಮೇಲೆ, ಇದನ್ನು ಹಿಂದೂ ಧರ್ಮವನ್ನು ಒಂದು ರೀತಿ ಮೂಲೋತ್ಪಾಟನೆ ಮಾಡಿದ ಮೇಲೆ ಈ ಮಾತುಗಳೆಲ್ಲ ಮರೆತು ಹೋಗ್ಬಿಡ್ತು. ಶಂಕರಾಚಾರ್ಯರು ಬರೋವರೆಗೂ ಭಗವದ್ಗೀತೆ ಅನ್ನುವಂಥದ್ದು ಈ ಭೂಲೋಕದಲ್ಲಿ ಇದೆ ಅಂತ ಯಾರಿಗೆ ಗೊತ್ತಿತ್ತು? ಆದ್ದರಿಂದ ವಿವೇಕಾನಂದರು ಹೇಳ್ತಾರೆ, ಹಿಂದೆ ಆಗಿದ್ದಾಯಿತು, ಇನ್ನು ಮುಂದೆ ನಾನು ಉಪನಿಷತ್ ಚಿಂತನೆಯನ್ನ ಮನೆ ಮನೆಗೂ ಮುಟ್ಟಿಸುವುದಕ್ಕೆ ಬಂದಿದ್ದೇನೆ. ಯಾಕೆ ಉಪನಿಷತ್ ಚಿಂತನೆಯನ್ನ ಮನೆ ಮನೆಗೂ ಮುಟ್ಟಿಸೋದಕ್ಕೆ ಬಂದಿದ್ದೇನೆ? ಕುಂತಿ ಮಾತಾಡಿದ್ದು ಉಪನಿಷತ್ ಮಾತು, ನಚಿಕೇತನಿಗೆ ಯಮ ಮಾತಾಡಿದ್ದು ಉಪನಿಷತ್ ಮಾತು. ಪ್ರೇಯಸ್ಸನ್ನು ಬಿಸಾಕು ಆ ಕಡೆ, ಶ್ರೇಯಸ್ಕರವಾದ್ದನ್ನೇ ಆಸ್ವಾದಿಸು. ಶ್ರೇಯಸ್ಕರವಾದ್ದನ್ನ ಪ್ರೇಯಸ್ಸನ್ನಾಗಿ ಪರಿವರ್ತನೆ ಮಾಡಿಕೋ. ಯಾಕೆ? ಆವಾಗಲೇ ಜೀವನದ ಸಾರ್ಥಕತೆ ಇರೋದು. ಸುಖ ದುಃಖಗಳ ನಡುವೆ ವ್ಯತ್ಯಾಸವನ್ನು ಕಾಣುವವನು ಹೇಡಿ, ಸುಖ ದುಃಖಗಳನ್ನು ಈ ಸಮನಾಗಿ ಕಾಣುವಂಥವನೇ ಧೀರ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೋ ಜಯ ಅಜಯೋ. ಸಮ, ನನಗೆ ವ್ಯತ್ಯಾಸವೇ ಇಲ್ಲ. ಏನು ದುಃಖ ಅಂತಂದ್ರೆ, ನನ್ನ ಹತ್ರ ಕೆಲವರು ಬರ್ತಾ ಇರ್ತಾರೆ, ಸ್ವಾಮೀಜಿ ಎಷ್ಟೊಂದು ಕಷ್ಟಗಳು, ಎಂಜಾಯ್ ಮಾಡಿ ಕಷ್ಟಗಳನ್ನು, ಎಷ್ಟೊಂದು ಕಷ್ಟಗಳು ಅಂತ. ಭಾರತೀಯ ನಮ್ಮ ಬಾಯಿನಲ್ಲಿ ಬರಬಾರದ್ರಿ. ಕಷ್ಟ ಅನ್ನುವಂಥದ್ದು ಇಲ್ಲ, ಅದು ಭ್ರಮೆ. ಯಾಕೆ? ಕೃಷ್ಣ ಹೇಳ್ತಾನಲ್ಲ, ಅವೆರಡು ಸಮ. ಅಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು ಘಟನೆ. ಅಲ್ಲಿ ಸುಖಾತ್ಮಕವಾದ ಘಟನೆಯೂ ಅಲ್ಲ, ಅದು ದುಃಖಾತ್ಮಕವಾದ ಘಟನೆಯೂ ಅಲ್ಲ. ಅಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ಆ ಕಡೆ ಮಾತಾಡಬಾರ್ದು ಅಂತ ಹೇಳಿ. ಅಲ್ಲಿರ್ತಕ್ಕಂಥದ್ದು ಕೇವಲ ಘಟನೆ. ನೀನು ಅದನ್ನು ಸುಖವಾಗಿ ಕಂಡೆ ಅಷ್ಟೇ, ನೀನು ಅದನ್ನು ದುಃಖವಾಗಿ ಕಂಡೆ. ಅದು ದುಃಖ ಅಂತ ನಿನಗೆ ಕಾಣ್ತಾ ಇದೆ, ಅಲ್ಲಿ ದುಃಖ ಇಲ್ಲ. ಸುಖ ಅಂತ ನಿನಗೆ ಕಾಣ್ತಾ ಇದೆ, ಅಲ್ಲಿ ಸುಖ ಇಲ್ಲ. ಅಲ್ಲಿರ್ತಕ್ಕಂಥದ್ದು ಕೇವಲ ಘಟನೆ. ಆದ್ದರಿಂದ ನೀನು ಅದು ಹೇಗಿದೆಯೋ ಹಾಗೆಯೇ ನೋಡು.
ವಸ್ತುಗಳು ಹೇಗಿದೆಯೋ ಹಾಗೆಯೇ ನೋಡು ಅರ್ಜುನ. ಇದು ಭಗವದ್ಗೀತೆಯ ಮೊದಲನೇ ಪಾಠ. ದೊಡ್ಡಪ್ಪನ ಮಕ್ಕಳು ಅದೆಲ್ಲ ಹೋಯ್ತದ, ಅದು ದೊಡ್ಡಪ್ಪನ ಮಕ್ಕಳಲ್ಲ. ಈಗ ರಣರಂಗದಲ್ಲಿ ನೀನು ನೋಡ್ಕೊಳ್ಬೇಕಾದ್ದು ಅಧರ್ಮಿ ಧರ್ಮಿ ಇವರಿಬ್ಬರ ನಡುವೆ ಘರ್ಷಣೆ. ಅಧರ್ಮಿ ಮತ್ತು ಧರ್ಮಿ ಎಂಥ ಅದ್ಭುತವಾದ ಚಿಂತನೆ ಗೊತ್ತಾ ಇಲ್ಲಿ. ಅದರ ಅರ್ಥ ಏನು? ಮೌಲ್ಯಗಳಿಗೆ ಮಾತ್ರವೇ ನಮ್ಮ ಬದ್ಧತೆ ಇದೆ, ಮೌಲ್ಯಗಳನ್ನು ಬಿಟ್ಟು ಬೇರೆ ಯಾವುದಕ್ಕೂ ನಮ್ಮ ಬದ್ಧತೆ ಇಲ್ಲ. ಅವರು ದೊಡ್ಡಪ್ಪನ ಮಕ್ಕಳು, ಇವರು ಚಿಕ್ಕಪ್ಪನ ಮಕ್ಕಳು, ಅವನು ತಾತ, ಇವನು ಗುರು, ಇದೆಲ್ಲ ಕೂಡ ಬಂದಿರತಕ್ಕಂಥದ್ದು ಸಬ್ಜೆಕ್ಟಿವ್. ಅಂದರೆ ನೀನು ಒಂದು ಕರ್ತೃ ಅಂತ ಭಾವಿಸ್ಕೊಂಡು ನಿನಗೆ ಹುಟ್ಟು ಶರೀರಗಳ ನಡುವೆ ಹೊಂದಿಕೊಂಡಂಥ ಸಂಬಂಧಗಳು, ಆತ್ಮನ ನಡುವೆ ಹೊಂದಿಕೊಂಡಂಥ ಸಂಬಂಧಗಳಿಗೆ ಮಾತ್ರವೇ ಇಲ್ಲಿ ಬೆಲೆ. ಒಂದು ವೇಳೆ ಅದರಿಂದ ಕೆಳಕ್ಕೆ ಬಂದು ಇನ್ನೊಂದು ಚೂರು ಹೆಚ್ಚಿನ ಬೆಲೆ ಕೊಡಬೇಕು ಅಂತಂದರೆ ಅಲ್ಲಿ ಧರ್ಮದಿಂದ ಯಾರು ಬಂಧಿತರಾಗಿದ್ದಾರೆ, ಧರ್ಮದಿಂದ ಯಾರು ಸಂಬಂಧಿತರಾಗಿದ್ದಾರೆ ಅವರು ಮಾತ್ರವೇ ಸಂಬಂಧವನ್ನು ಇಟ್ಕೊಳ್ಬೇಕಾದ್ದು. ಒಬ್ಬ ಧರ್ಮಿಷ್ಠ ಇನ್ನೊಬ್ಬ ಧರ್ಮಿಷ್ಠನೊಡನೆ ಸಂಬಂಧ ಇಟ್ಕೊಳ್ಬೇಕೇ ಹೊರತು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಅದೆಲ್ಲ ಕೂಡ ಬಹಳ ಕೆಳಮಟ್ಟದ ಸಂಬಂಧ. ಅದನ್ನೆಲ್ಲ ಬಿಟ್ಬಿಡು. ರಾಮಾಯಣದಲ್ಲಿ ರಾಮ ಇದನ್ನೆಲ್ಲ ಆಚರಣೆಗೆ ತಂದ. ಕೃಷ್ಣಾವತಾರದಲ್ಲಿ ಕೃಷ್ಣನಾಗಿ ಇದನ್ನು ಬೋಧಿಸಿದ. ಡಿ ವಿ ಗುಂಡಪ್ಪನವರು ಹೇಳ್ತಾ ಇದ್ರು, ರಾಮಾಯಣದಲ್ಲಿ ಏನನ್ನು ಬದುಕಿದನೋ ಮೊದಲು ಬದುಕದ ಅದನ್ನೇ ಕೃಷ್ಣಾವತಾರದಲ್ಲಿ ಬೋಧನೆ ಮಾಡಿದ. ಮೊದಲು ಮಾಡಿದ ಆಮೇಲೆ ಮಾತನಾಡಿದ. ಮೊದಲು ಮಾತನಾಡೋದು ಆಮೇಲೆ ಮಾಡೋದಲ್ಲ, ಮೊದಲು ಮಾತಾಡೋದು ಆಮೇಲೆ ಸುಮ್ಮನೆ ಇದ್ದು ಬಿಡೋದು ಅಲ್ಲ. ಮೊದಲು ಮಾಡಬೇಕು ಆಮೇಲೆ ಮಾತನಾಡಬೇಕು. ಮಾನವೀಯ ಸಂಬಂಧಗಳು ಹೇಗಿರಬೇಕು. ಲಕ್ಷ್ಮಣನನ್ನ ನಿರ್ಭಿಡೆಯಿಂದ ದೇಶದಿಂದ ಆಚೆ ಕಳಿಸಿದ ರಾಮ. ಸೀತೆಯನ್ನು ನಿರ್ಭಿಡೆಯಿಂದ ರಾಜ್ಯದಿಂದ ಆಚೆಗೆ ಕಳಿಸಿದ. ನಿರ್ಭಿಡೆಯಿಂದ ತಂದೆ ಸಾಯ್ತಾ ಇದ್ರೆ ತಂದೆಯ ಜೊತೆ ಉಳಿಯದೆ, ತಂದೆಗೆ ನಿತ್ಯಕರ್ಮ, ತಂದೆಗೆ ಕೊನೆ ಅಂತ್ಯೇಷ್ಟಗಳನ್ನು ಮಾಡದೆ, ಅಂತ್ಯಕರ್ಮಗಳನ್ನು ಮಾಡದೆ, ತಂದೆ ಸಾಯ್ತಾ ಇದ್ರು ಕೂಡ ಅಲ್ಲಿಗೆ ಹೊರಟುಬಿಟ್ಟ, ಕಾಡಿಗೆ ಹೊರಟುಬಿಟ್ಟ, ಅರಮನೆಯನ್ನು ಬಿಟ್ಟುಬಿಟ್ಟ. ನೀನು ಹೋದರೆ ನಾನು ಕೂಡ ಸಾಯ್ತೀನಿ. ಕೌಸಲ್ಯ ಅಂದರೂ ಕೂಡ ಅಮ್ಮ ಹಾಗೆಲ್ಲ ಮಾತಾಡಬಾರ್ದು. ಕೌಸಲ್ಯ ಕಣ್ಣೀರಿಗೆ ಒಂದು ಪೈಸೆಯೂ ಕಿಮ್ಮತ್ತು ಕೊಡದೆ ಆ ಕಡೆ ಹೊರಟುಬಿಟ್ಟ. ರಾಮಾಯಣದಲ್ಲಿ ನಾವು ನೋಡುವುದು ವ್ಯಕ್ತಿಯ ನಡುವೆ ಸಂಬಂಧಗಳಿಗೆ ಶೂನ್ಯದಷ್ಟು ಬೆಲೆ. ಇವರು ನಮ್ಮವರು, ಇವಳು ಹೆಂಡತಿ, ಇವನು ತಮ್ಮ, ಇವನು ತಾಯಿ, ಇವನು ತಂದೆ, ಇದಕ್ಕೆ ಶೂನ್ಯದಷ್ಟು ಬೆಲೆ. ಬೆಲೆ ಯಾವುದಕ್ಕೆ? ತತ್ವಗಳಿಗೆ ಬೆಲೆ. ತಂದೆಯ ಶ್ರಾದ್ದ ಮಾಡಲಿಲ್ಲ, ಆದರೆ ಜಟಾಯುವಿನ ಶ್ರಾದ್ದ ಮಾಡ್ದ. ತಂದೆಗೆ ಶ್ರಾದ್ದ ಮಾಡಲಿಲ್ಲ. ಪಕ್ಷಿ ಜಟಾಯು. ಯಾಕೆ? ಆ ಜಟಾಯು ಸೀತೆಯನ್ನು ಉಳಿಸುವುದಕ್ಕೋಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತು. ಎಂಥ ತ್ಯಾಗ! ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂಥ ಅಧರ್ಮಿಯ ವಿರುದ್ಧ, ರಾವಣನೆಂಬ ಅಧರ್ಮಿಯ ವಿರುದ್ಧ ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂಥ ಸೀತೆಯನ್ನು ಕಾಪಾಡುವುದಕ್ಕೆ ತನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಒಂದು ಹೆಣ್ಣಿಗೆ ನೋವಾಗ್ತಾ ಇದೆ, ಒಂದು ಹೆಣ್ಣಿಗೆ ಅವಮಾನವಾಗ್ತಾ ಇದೆ, ಅಸಹಾಯಕ ಸ್ಥಿತಿಗೆ ಈ ದುಷ್ಟ ದೂಡ್ತಾ ಇದ್ದಾನೆ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಜಟಾಯು ಪ್ರಾಣವನ್ನೇ ತೆತ್ತ. ರಾಮ ಅವನಿಗೆ ಅಂತ್ಯೇಷ್ಟಿಗಳನ್ನು ಮಾಡಿದ, ಅವನ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದ. ಅಪ್ಪನಿಗೆ ಮಾಡಲಿಲ್ಲ, ಆದರೆ ಪಕ್ಷಿಗೆ ಮಾಡಿದ. ನದಿಯನ್ನು ದಾಟಿಸಿದಂಥ ಆ ಗುಹ ದುಡ್ಡು ತಗೊಳ್ಳಿಲ್ಲ ರಾಮನ ಕಡೆಯಿಂದ. ಯಾಕೆಂದ್ರೆ ರಾಮ, ಈಗ ನೀನು ಕಷ್ಟ ಕಾಲದಲ್ಲಿ ಇದೀಯಾ, ನಿನ್ನ ಹತ್ರ ಏನೋ ತಗೋಬಾರ್ದು. ಕಷ್ಟ ಕಾಲದಲ್ಲಿ ಇದೀಯಾ, ನಿನ್ನ ಹತ್ರ ಏನಿಲ್ಲ, ಅರಣ್ಯಕ್ಕೆ ಬಂದಿದ್ದೀಯಾ, ನಿನ್ನ ಹತ್ರ ದುಡ್ಡು ತಗೋಬಾರ್ದು. ಎಂಥ ಮಾನವೀಯತೆ! ರಾಮ ಏನು ಕೊಡಬಲ್ಲ, ಬಾಚಿ ತಬ್ಬಿಕೊಂಡು ಪಕ್ಕದಲ್ಲಿದ್ದಂಥ ಲಕ್ಷ್ಮಣನಿಗೆ ಹೇಳಿದ, ಲಕ್ಷ್ಮಣ, ಇವತ್ತಿನಿಂದ ನಾವು 5 ಜನ ಅಣ್ಣ ತಮ್ಮಂದಿರು. ಇವನು ಸೋದರ, ನಮ್ಮ ಸೋದರನಾಗಿ ಸ್ವೀಕರಿಸ್ಬಿಡೋಣ ಇವನನ್ನು. ಯಾವ ಸೋದರ? ಯಾವ ದೊಡ್ಡಪ್ಪನ ಮಗ, ಯಾವ ಚಿಕ್ಕಪ್ಪನ ಮಗ, ಕ್ಷತ್ರಿಯನೋ, ಒಂದು ರೀತಿ ಈಗಿನ ಕಾಲದಲ್ಲಿ ಹೇಳಬೇಕು ಅಂದರೆ ಕೆಳಜಾತಿಯವನು. ಈಗಿನ ಕಾಲದ ಕೆಳಜಾತಿಯವನು. ಯಾವ ಜಾತಿ? ಶಬರಿಯ ಅಡುಗೆ ಇದ್ದಂಥ ರುಚಿ ಕೌಸಲ್ಯ ಅಡುಗೆ ರುಚಿನೂ ಇರಲಿಲ್ಲ, ಜನಕ ಮಹಾರಾಜನ ಅರಮನೆಯಲ್ಲೂ ಅಡುಗೆ ರುಚಿ ಇರಲಿಲ್ಲ. ಒಂದು ದಿನ ರಾಮ ಇದನ್ನು ಹೇಳಿಯೇ ಬಿಟ್ಟ. ಶಬರಿಯ ಅಡುಗೆ ರುಚಿ ಇದ್ದ ಹಾಗೆ ಎಲ್ಲರೂ ಅಡುಗೆ ಚೆನ್ನಾಗಿ ಮಾಡಿದರು, ಆದರೆ ಶಬರಿ ರುಚಿ ಬಂದು, ಅವಳ ಅಡುಗೆ ಇದ್ದ ರುಚಿ ಯಾರ ರುಚಿನೂ ಬರಲಿಲ್ಲ. ಶಬರಿ ಏನು ಸಂಬಂಧ ಇವನಿಗೆ? ಇಲ್ಲೆಲ್ಲ ನಾವು ಕಾಣುವಂಥದ್ದೇನು? ಮೌಲ್ಯಗಳ ಬದ್ಧತೆ. ಆ ಮೌಲ್ಯಗಳ ಬದ್ಧತೆಯಲ್ಲಿ ಪ್ರಧಾನ ಈ ಮೌಲ್ಯಗಳನ್ನೆಲ್ಲ ಒಟ್ಟಿಗೆ ಒಂದು ಕಡೆ ಹಾಕಿ
ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ ಕರೆಯುತ್ತದೆ. ಇದನ್ನು ನಾವು ಧರ್ಮ ಅಂತ ಕರಿತೇವೆ. ಧರ್ಮ ಅಂತಂದ್ರೆ ಎಲ್ಲ ಶ್ರೇಷ್ಠ ಉದಾತ್ತ ಮೌಲ್ಯಗಳ ಸಂಗ್ರಹವೇ ಧರ್ಮ. ಆದ್ದರಿಂದ ಭಾರತೀಯನೇ, ನೀನು ಬದುಕಬೇಕಾದ್ದು ನಿನ್ನ ಧರ್ಮದ ಏಳಿಗೆಗಾಗಿ, ನಿನ್ನ ಧರ್ಮವನ್ನು ಉಳಿಸುವುದಕ್ಕಾಗಿ. ಭಾಗವತದ ಋಷಿಗಳು ಕೇಳಿದ್ದು ಯಾಕೆ? ಇದು ಧರ್ಮಿಷ್ಠರ ನಾಡು, ಇದು ಧರ್ಮಿಷ್ಠರ ನಾಡು. ಆದ್ದರಿಂದ ಇಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಕಾಲಕಸ ಸಮೃದ್ಧಿ. ಯಾವಾಗ ಧರ್ಮ ಇರುತ್ತದೋ ಅಲ್ಲಿ ಎಲ್ಲವೂ ಇರುತ್ತದೋ. ಅದೇ ಮಹಾಭಾರತ ಹೇಳುತ್ತದೆ, ಯಥೋ ಧರ್ಮಸ್ತಥೋ ಜಯ. ಇಲ್ಲೂ ಕೂಡ ಮತ್ತೆ ನಾವು ಶ್ರೇಷ್ಠವಾದ ಬದ್ಧತೆಯನ್ನು ನೋಡ್ತೇವೆ. ಹೊಟ್ಟೆಯಲ್ಲಿ ಹುಟ್ಟಿದ ದುರ್ಯೋಧನ ಬಂದು ಗಾಂಧಾರಿ ಕೇಳ್ತಾನೆ, ಅಮ್ಮ ರಣರಂಗಕ್ಕೆ ಹೋಗ್ತಾ ಇದ್ದೇನೆ, ಜಯವಾಗಲಿ ಅಂತ ಆಶೀರ್ವಾದ ಮಾಡು. ಗಾಂಧಾರಿ ಆಶೀರ್ವಾದ ಮಾಡಲಿಲ್ಲ. ಯಾಕೆ? ಆಶೀರ್ವಾದಕ್ಕೆ ಯೋಗ್ಯನಲ್ಲ ನನ್ನ ಮಗ ಅಂತ ಗೊತ್ತಿತ್ತು. ಹೊಟ್ಟೆಯಲ್ಲಿ ಹುಟ್ಟಿದ ಮಗ. ದುರ್ಯೋಧನ ಸತ್ತ ಅಂತ ಸುದ್ದಿ ಬಂದ ಮೇಲೆ ಗೊಳೋ ಅಂತ ಅಳ್ತಾಳೆ, ಕಣ್ಣೀರಿನ ಕೋಡಿ ಹರಿಸ್ತಾಳೆ ಮಗ ಸತ್ತ ಅಂತ. ಆದರೆ ಅದೇ ಮಗ, ಅಮ್ಮ ನನಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಮ್ಮ. ಗಾಂಧಾರಿ ಮಾಡಲಿಲ್ಲ. 3 ಸಲ ಕೇಳ್ದ ದುರ್ಯೋಧನ, ಅಮ್ಮ ಜಯವಾಗಲಿ ಅಂತ ಆಶೀರ್ವಾದ ಮಾಡು. ಗಾಂಧಾರಿ ಏನು ಹೇಳಿದ್ಲು? ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಧರ್ಮವಿದೆಯೋ ದುರ್ಯೋಧನ, ಅಲ್ಲಿಗೆ ಜಯ ಹೋಗುತ್ತದೆ. 3 ಸಲ ಕೇಳ್ದ, ಇವಳು 3 ಸಲ ಹೇಳಿದ್ಲು. ಹೇಗಿದೆ ನೋಡಿ ಬದ್ಧತೆಗಳು. ಎಲ್ಲಿ ಹೋದವು ಈ ಬದ್ಧತೆಗಳು ಇವತ್ತು ನಮ್ಮ ದೇಶದಲ್ಲಿ? ಈ ತಾಯಂದರು ಎಲ್ಲಿ ಹೋದರು? ಈ ಋಷಿಮುನಿಗಳು ಎಲ್ಲಿ ಹೋದರು? ಸಾವು ಅನ್ನುವಂಥದ್ದು ಏನದು? ಒಂದು ಮಹಾನ್ ಕಾರ್ಯಕ್ಕಾಗಿ ಸಾಯಲಿಲ್ಲ ಅಂದ್ರೆ 1000 ವರ್ಷ ಬದುಕೇನ ಪ್ರಯೋಜನ? ಮಹೋರ್ತಂ ಜ್ವಲಿತಂ ಶ್ರೇಯೋ ನಚ ಧೂಮಾಯಿತಂ ಚಿರಂ. ಎಂಥ ನಾರಿ ರತ್ನಗಳು ಇವರೆಲ್ಲ. ಇದು ಮಹಾಭಾರತದಲ್ಲಿ ಬರುವ ಒಬ್ಬಳು ನಾರಿ ತನ್ನ ಧೀರ ಮಗನಿಗೆ, ಯುದ್ಧದಲ್ಲಿ ಸೋತು ವಾಪಸ್ ಮನೆಗೆ ಬಂದಂತ ಮಗನಿಗೆ, ಇನ್ನು ನಾನು ಹೋಗೋದಿಲ್ಲ, ಯುದ್ಧ ಮಾಡೋದಿಲ್ಲ, ಶತ್ರು ಬಹಳ ಗಟ್ಟಿಗಾಗಿದ್ದಾನೆ ಅಂತಂದಂತ ಮಗನಿಗೆ ವಿದುಲ, ಮಹಾಭಾರತದ ವಿದುಲ ತನ್ನ ಮಗನಿಗೆ ಹೇಳ್ತಾಳೆ, ಸುಪೂರ ವೈ ಕುನುತಿಕ ಸುಪೂರೋ ಮೂಷಕಾಂಜಲಿ ಸ್ವಲ್ಪಕೇನೈವ ಮುಷ್ಯತಿ. ಸುಪೂರ ವೈ ಕುನದಿಕ ಸುಪೂರೇ ಮೂಷಕಾಂಜಲಿ. ಇಲೆಯ ಬೊಗಸೆ ಏನೋ ನಿನ್ನ ಬೊಗಸೆ, ನಿನ್ನ ಮನುಷ್ಯನ ಬೊಗಸೆನಾ? ಇಲೆ ಬೊಗಸೆನಾ? ಮಹೋರ್ತಂ ಜ್ವಲಿತಂ ಶ್ರೇಯೋ ನಚ ಧೂಮಾಯಿತಂ ಚಿರಂ. ಹೋಗಿ ಮತ್ತೊಮ್ಮೆ ಶತ್ರುವಿಗೆ ಮಟ್ಟ ಹಾಕು, ಅಟ್ಟಹಾಸಗೈದ್ ಬಿಡ್ಬಾ. ಇಲ್ಲ ಅಂದ್ರೆ ಬದುಕಿಗೆ ಏನು ಅರ್ಥ? ಜೈಶಾಲಿ ಆಗಲಿಲ್ಲ ಅಂದ್ರೆ ಬದುಕಿಗೆ ಅರ್ಥವಿಲ್ಲ. ಅಸಹಾಯಕತೆಯಿಂದ ಕಣ್ಣೀರು ಹಾಕ್ತಾ ಕೂತ್ಕೊಂಡ್ರೆ ಬದುಕಿಗೆ ಅರ್ಥ ಇಲ್ಲ ಕಣೋ. ಬದುಕು ಯಾವಾಗಲೂ ಕೂಡ ಗೆಲುವಿನಿಂದ ಕೂಡಿರಬೇಕು, ಉತ್ಸವ ಆಗಿರಬೇಕು. ಬದುಕು ಪ್ರತಿನಿತ್ಯವೂ ಒಂದು ಉತ್ಸವ, ಒಂದು ಹಬ್ಬ, ನಿತ್ಯೋತ್ಸವ ಆಗಿರಬೇಕು ಜೀವನ. ಅದನ್ನು ಮಾತ್ರ ಜೀವನ ಅಂತ ಕರಿತೇವೆ. ಅದಕ್ಕೆ ಏನೇನು ಸಜ್ಜುಗೊಳಿಸ್ಕೊಳ್ಬೇಕು, ಏನೇನು ತಯಾರಿ ಬೇಕು, ಯುದ್ಧ ಮಾಡಿ ಹೋರಾಡಬೇಕು. ಜೀವನದಲ್ಲಿ ಹೋರಾಡಿ ಬೇಕಾದನ್ನೆಲ್ಲ ಕೂಡ ಗಳಿಸ್ಕೊಳ್ಬೇಕು, ಪ್ರಯತ್ನ ಮಾಡಬೇಕು ಅಂತ. ಹೋರಾಡೋದು ಅಂದ್ರೆ ಪುರುಷ ಪ್ರಯತ್ನ ಮಾಡಬೇಕು. ಮುಹೂರ್ತಂ ಜ್ವಲಿತಂ ಶ್ರೇಯೋ ನಚ ಧೂಮಾಯಿತಂ ಚಿರಂ. ಜೀವನ ಪೂರ್ತಿ ಹೊಗೆ ಬಿಟ್ಕೊಂಡು ಬದುಕೋದಕ್ಕಿಂತ ಕೆಲವೇ ಮುಹೂರ್ತ ಬದುಕಿದ್ರು ದಿಗ್ಗನೆ ಪ್ರಜ್ವಲಿಸಿ ಹೋಗ್ಬಿಡ್ಬೇಕು. ಸಾವಿಗೇನರ್ಥ? ಸಾರ್ಥಕ ಸಾವು ಬದುಕಿದಂತೆಯೇ. ಸಾರ್ಥಕ ಸಾವಿನಲ್ಲಿ ಸ್ವರ್ಗವೇ ಇದೆ. ಕೃಷ್ಣ ಹೇಳಿದ ಅರ್ಜುನನಿಗೆ, ಒಂದು ವೇಳೆ ನೀನು ಸತ್ತರೆ ಅರ್ಜುನ, ಇದು ಧರ್ಮಯುದ್ಧ. ಧರ್ಮಯುದ್ಧ ಅಂದ್ರೆ ಏನು? ಧರ್ಮಕ್ಕಾಗಿ ನಾವು ಹೋರಾಡಿ ಸಾಯುವುದು. ಧರ್ಮಯುದ್ಧ ಅಂದ್ರೆ ಅಷ್ಟೇ. ಎಲ್ಲಿ ನ್ಯಾಯ ಇದೆ, ಎಲ್ಲಿ ಧರ್ಮ ಇದೆ, ಎಲ್ಲಿ ಸದಾಚಾರ ಇದೆ, ಸದ್ವಿಚಾರ ಇದೆ, ಅದಕ್ಕಾಗಿ ನಮ್ಮ ಜೀವನವನ್ನೇ ಮುಡಿಪಾಗಿಡಬೇಕು. ಅದಕ್ಕೆ ಧಕ್ಕೆಯಾಗಬಾರದು. ಯಾವ ಕ್ಷೇತ್ರದಲ್ಲೇ ನೀನಿರಲಿ ಅದಕ್ಕೆ ಧಕ್ಕೆಯಾಗಬಾರದು. ಆದ್ದರಿಂದ ಅಳಿಲು ಕೂಡ ರಾಮನಿಗೆ ತನ್ನ ಕೈಲಾದಷ್ಟು ಸೇವೆ ಮಾಡಬೇಕು ಅಂತ ಯೋಚನೆ ಮಾಡ್ತು, ಸೇವೆ ಮಾಡ್ತು. ಯಾಕೆ? ಇದು ಧರ್ಮ ಯುದ್ಧ. ಪ್ರತಿ ಮನುಷ್ಯನು ತನ್ನ ಕೈಲಾದಷ್ಟು ಇದು ಕೊಡುಗೆ ಕೊಡಬೇಕು. ಈ ಧರ್ಮವೇ ಜಗತ್ತನ್ನು ಸದಾಕಾಲ ಉದ್ಧರಿಸುವುದಕ್ಕೆ ಬೇಕಾದ ಜೀವನ ಸೂತ್ರ. ಈ ಭಾರತ ವರ್ಷೀಯ ಧರ್ಮವೇ ಎಲ್ಲ ಕಾಲದಲ್ಲೂ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಬೇಕಾದ ನಿಜವಾದ ಸಂವಿಧಾನ, ನಿಜವಾದ ಕಾನ್ಸ್ಟಿಟ್ಯೂಷನ್. ಎಲ್ಲ ದೇಶಗಳಿಗೂ ಅರ್ಥವಾಗ್ತಾ ಇದೆ. ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಉದ್ಧಾರವಾಗ್ತೀವಿ, ಇಲ್ಲ ಅಂದ್ರೆ ನಮಗೆ ಉಳಿಗಾಲವಿಲ್ಲ ಅನ್ನುವಂತಹದ್ದು ಇಂಗ್ಲೆಂಡಿನ ಮಹಾನ್ ಚರಿತ್ರಕಾರ ಆರ್ನಾಲ್ಡ್ ಟಾಂಬೆ ಹೇಳ್ತಾ ಇದ್ದಾನೆ. ಎ ಸಿವಿಲೈಸೇಷನ್ that had a western beginning must invariably have an Indian ending for its own survival. ಯಾವ ನಾಗರಿಕತೆ ಪಾಶ್ಚಾತ್ಯ ಪ್ರಾರಂಭವನ್ನ ಪಡ್ಕೊಂಡಿತ್ತೋ, ಅರ್ಥಾತ್
ನಮ್ಮ ಪಾಶ್ಚಾತ್ಯ ನಾಗರಿಕತೆಗಳು ಪಾಶ್ಚಾತ್ಯ ಪ್ರಾರಂಭವನ್ನು ಪಡ್ಕೊಂಡಿದ್ದಾವೆ. ಆದರೆ ನಾವು ಉಳಿಬೇಕು ಅಂತಂದ್ರೆ ಅದಕ್ಕೆ ಭಾರತೀಯ ಮುಕ್ತಾಯವೇ ಬೇಕಾಗಿದೆ, ಭಾರತೀಯ ಸಂಸ್ಕೃತಿಯ ಮುಕ್ತಾಯವೇ ಬೇಕಾಗಿದೆ. ಯಾವುದೇ ಸಿವಿಲೈಸೇಷನ್ ಉಳಿಬೇಕು ಅಂದ್ರೆ, ಎ ಸಿವಿಲೈಸೇಷನ್ ದಟ್ ಹ್ಯಾಡ್ ಎ ವೆಸ್ಟರ್ನ್ ಬಿಗಿನಿಂಗ್ must invariably have an Indian ending for its own survival. ಅದು ಉಳಿಬೇಕು ಅಂದ್ರೆ ಪಾಶ್ಚಾತ್ಯ ನಾಗರಿಕತೆಗಳು ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳೋದು ಏಕಮೇವ ಮಾರ್ಗ. ನಾನು 2019 ಬಹುಶಃ ಅಥವಾ 22 ನೆನಪಿಲ್ಲ ನನಗೆ, ಯುರೋಪಿನ ಪ್ರವಾಸಕ್ಕೆ ಹೋಗಿದ್ದೆ. ಯಾಕೆ ಯುರೋಪ್ ಅಂದರೆ ಇಟಾಲಿಯನ್ ಎಂಬೆಸ್ಸಿ, ಭಾರತೀಯ ಅಂಬಾಸಿಡರ್ ಇಟಲಿನಲ್ಲಿ ಇರ್ತಾರಲ್ಲ, ರೋಮ್ನಲ್ಲಿ ಅವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಉಪನ್ಯಾಸಕ್ಕೆ ಅಂತ ಕರೆದಿದ್ದರು ನನಗೆ. ರೋಮ್ನಲ್ಲಿ ಈಗ ಯೋಗ ಟೀಚರ್ಸ್ ಸುಮಾರು ಒಂದು 300 ಜನ ಯೋಗ ಟೀಚರ್ಸ್, ಯೋಗ ಪ್ರಾಕ್ಟೀಷನರ್ಸ್ ಅಲ್ಲ, ಒಂದು 300 ಜನ ಯೋಗ ಟೀಚರ್ಸ್ ಬಂದಿದ್ದರು ರೋಮ್ನಲ್ಲಿ. ಅವ್ರಿಗೆ ಇಂಗ್ಲೀಷ್ ಬರಲ್ಲ. ನಾನು ಇಂಗ್ಲೀಷ್ ಒಂದು ವಾಕ್ಯ ಮಾತನಾಡಬೇಕು, ಇಟಾಲಿಯನ್ ಇಂಗ್ಲೀಷ್ ಎರಡೂ ಬರುವರದನ್ನು ಇಟಾಲಿಯನ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಈ ಕಾರಣಕ್ಕಾಗಿ ನನ್ನನ್ನು ಕರೆದಿದ್ದರು. ಭಾಳ ಚೆನ್ನಾಗಾಯಿತು. ಸುಮಾರು 1-1.5 ಗಂಟೆ ಕಾಲ ಉಪನ್ಯಾಸ ಬಹಳ ಚೆನ್ನಾಗಾಯಿತು. ಅವರು ಕೂಡ ಎಲ್ಲರೂ ಬಹಳ ಖುಷಿಪಟ್ಟರು, ಎಲ್ಲ ಬಹಳ ಖುಷಿಯಾದರು, ಅದು ಬೇರೆ ವಿಷಯ. ಅದೇ ಸಂದರ್ಭದಲ್ಲಿ ಪ್ಯಾರಿಸ್ಸಿನ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲಿದ್ದಂಥ ಹಿರಿಯ ಸಾಧುಗಳು ನಾನು ಬಹಳ ಗೌರವಿಸುವಂಥ ವ್ಯಕ್ತಿ ಅವರು. ಅಲ್ಲಿ ಹೋಗಿದ್ದೆ. ಅಲ್ಲಿ ಮತ್ತೆ ಯೋಗ ಸುಮಾರು 1 ತಿಂಗಳಿಂದ ಯೋಗ ಕ್ಯಾಂಪ್ ರಾಮಕೃಷ್ಣ ಆಶ್ರಮದಲ್ಲಿ ನಡೀತಾ ಇತ್ತು. ಇಂಟರ್ನ್ಯಾಷನಲ್ ಯೋಗ ಡೇ ದಿನ ಮುಕ್ತಾಯವಾಯಿತು. ನಾನು ಗೆಸ್ಟ್ ಇರಲಿಲ್ಲ, ಅದಕ್ಕೆ ಆಗ ಮುಗಿದೋಯ್ತು. ನಾನು ರೋಮ್ನಲ್ಲಿ ಇದ್ನಲ್ಲ, ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಒಂದು 4-5 ದಿನ ಇದ್ದು ಬರೋಣ, ಹೇಗಿದ್ರು ಇಷ್ಟು ದೂರ ಬಂದಿದ್ದೀವಿ ಪ್ಯಾರಿಸ್ ರಾಮಕೃಷ್ಣ ಆಶ್ರಮದಲ್ಲಿ ಒಂದಷ್ಟು ದಿನ ಇದ್ದು ಬರೋಣ ಅಂತ ಹೋದೆ. ಸ್ವಿಟ್ಜರ್ಲ್ಯಾಂಡ್ನಿಂದ ಒಬ್ಬಳು ಲೇಡಿ ಬಂದಿದ್ಲು. ಅವಳು ಡೈನಿಂಗ್ ಹಾಲ್ನಲ್ಲಿ ಊಟಕ್ಕೆ ಕೂತ್ಕೊಳ್ಳುವಾಗ ನಾನು ಸ್ವಲ್ಪ ನನ್ನ ಕಡೆ ನೋಡೋದು, ಹೀಗನ್ನೋದು ಎಲ್ಲ ಮಾಡ್ತಿದ್ಲು. ಸ್ವಲ್ಪ ಫೆಮಿಲಿಯರ್ ಫೇಸೇ ಆಗಿತ್ತು. ಕೊನೆಯ ದಿನ ಬಂದು ಸ್ವಾಮೀಜಿ, ಟುಡೇ ಐ ಆಮ್ ಟೇಕಿಂಗ್ ಲೀವ್ ಆಫ್ ಯು ಆಲ್, ಐ ಆಮ್ ಗೋಯಿಂಗ್, ಪ್ಲೀಸ್ ಬ್ಲೆಸ್ ಮೀ. ನಾನು ಹೊರಟಿದ್ದೇನೆ, ನಿಮ್ಮನ್ನೆಲ್ಲ ಬೀಳ್ಕೊಂಡು ಹೊರಡ್ತಾ ಇದ್ದೇನೆ ಅಂತ ಹೇಳಿದ್ಲು ಅವಳು. ನನಗೆ ಅವಳ ಬಗ್ಗೆ ಏನೋ ಗೊತ್ತೇ ಇಲ್ಲ. ವಾಟ್ ಇಸ್ ಯುವರ್ ನೇಮ್ ಕೇಳಿದೆ. ವಾಟ್ ಇಸ್ ಯುವರ್ ನೇಮ್? ಐ ಆಮ್ ಈಶ್ವರಿ. ನಿನ್ನ ಹೆಸರೇನಮ್ಮ? ನಾನು ಈಶ್ವರಿ. ಅವಳು ನೋಡಿದೆ, ಅವಳೇನು ಇಂಡಿಯನ್ ಥರ ಏನು ಕಾಣ್ತಿರ್ಲಿಲ್ಲ. ಈಶ್ವರಿ, ಹೌ ಕಮ್ ಯು ಆರ್ ಈಶ್ವರಿ? ಯು ಡೋಂಟ್ ಸೀಮ್ ಯು ಆರ್ ಅನ್ ಇಂಡಿಯನ್. ನೀನು ಇಂಡಿಯನ್ ಅಂತೇನು ಅನ್ಸಲ್ಲ. ಅದು ಹೆಂಗೆ? ಓಹ್ ಸ್ವಾಮೀಜಿ, ಆ್ಯಕ್ಚುಲಿ ಮೈ ನೇಮ್ ಈಸ್ ಇಸಾಬೆಲಾ, ನೌ ಐ ಹ್ಯಾವ್ ಬಿಕಮ್ ಈಶ್ವರಿ. ನನ್ನ ನಿಜವಾದ ಹೆಸರು ಇಸಾಬೆಲಾ. ನಾನು ಎಲ್ಲಿಂದ ಬರ್ತೀಯಾ? ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಬಂದಿರ್ತೀನಿ. ಝೂರಿಕ್. ಝೂರಿಕಾ? ನಾನು ಹೋಗಿದ್ದೆ ಝೂರಿಕ್ಗೆ, ಬೆಳಗ್ಗೆ 3-4 ಸಲ ಹೋಗಿದ್ದೆ. ಝೂರಿಕ್ಗೆ ನಾನು ಹೋಗಿದ್ದೇನೆ ಸಾಕಷ್ಟು ಸಲ. ಅಲ್ಲಿ ಸ್ವಾಮಿ ಓಂಕಾರಾನಂದ ಸರಸ್ವತಿ ಅಂತ ಆಂಧ್ರ ಪ್ರದೇಶದವರು ಒಂದು ಆಶ್ರಮ. ಇಡೀ ಯುರೋಪ್, ರಷ್ಯಾದಲ್ಲಿ 20 ವರ್ಷಗಳ ಹಿಂದೆ ಒಬ್ಬ ಹಿಂದೂ ಇರಲಿಲ್ಲ. ಇವತ್ತು 25 ಲಕ್ಷ ಜನ ಹಿಂದೂಗಳಿದ್ದಾರೆ. ಎಲ್ಲಿಂದ ಬಂದರು ಅವರೆಲ್ಲ? ಆರ್ನಾಲ್ಡ್ ಟಾನ್ಬಿ, ಇಂಗ್ಲೆಂಡಿನ ಹಿಸ್ಟೋರಿಯನ್, ಸುಮ್ಮನೆ ಹೇಳದ್ನ, ಇಡೀ ಜಗತ್ತಿಗೆ ಇವತ್ತು ಬೇಕಾಗಿದೆ. ಅಮೆರಿಕದ 28% ಜನ. ವಿಜಯವಾಣಿಲಿ ನಾನು ಇದನ್ನು ಆರ್ಟಿಕಲ್ ಬರೆದಿದ್ದೆ. ಎಲ್ಲಿ ಬರೆದೆ ನಾನು ಅಂದರೆ, ಅಮೆರಿಕದ ಪತ್ರಿಕೆಯಲ್ಲಿ ಬಂದಿತ್ತು, ಅದನ್ನು ಟ್ರಾನ್ಸ್ಲೇಟ್ ಮಾಡಿದೆ. ಅಮೆರಿಕದ ಪತ್ರಿಕೆಯಲ್ಲಿ ಏನು ಬಂದಿತ್ತು ಗೊತ್ತಾ? ಆ ಶೀರ್ಷಿಕೆ, ಆ ಆರ್ಟಿಕಲ್ನ ಆ ಲೇಖನದ ಶೀರ್ಷಿಕೆ, ವಿ ಆರ್ ಆಲ್ ಹಿಂದೂಸ್ ನೌ. ಈಗ ನಾವೆಲ್ಲರೂ ಕೂಡ ಹಿಂದೂಗಳು. ಅದರಲ್ಲಿ ಕ್ಲೀನ್ ಆಗಿ ಅವಳು ಜರ್ನಲಿಸ್ಟು ಲೀಸಾ ಮಿಲ್ಲರ್ ಅಂತ ಅವಳ ಹೆಸರು. ಹೋಗಿ ಲೀಸಾ ಮಿಲ್ಲರ್ ಅಂತ ವೆಬ್ಸೈಟ್ಗೆ ಹೋಗಿ ಹೊಡೀರಿ, ಆರ್ಟಿಕಲ್ ಆನ್ ಹಿಂದೂಯಿಸಮ್ ಬೈ ಲೀಸಾ ಮಿಲ್ಲರ್ ಅಂತ ನೀವು ಹೊಡೀರಿ, ಬರುತ್ತೆ. ಬರಲಿಲ್ಲ ಅಂದರೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಅವಳು ಆರ್ಟಿಕಲ್ ಬರೆದಾಳೆ, ವಿ ಆರ್ ಆಲ್ ಹಿಂದೂಸ್ ನೌ. ಆ ಆರ್ಟಿಕಲ್ನಲ್ಲಿ ಬರೀತಾಳೆ, ಅಮೆರಿಕದ 28% ಜನ ಹಿಂದೂ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ, ನಾವು ಹಿಂದೂಗಳು ಅಂತ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಸುಳ್ಳಲ್ಲ, ಅವಳೇ ಬರೆದಿರೋದು. ಅವಳೇ ಲೀಸಾ ಮಿಲ್ಲರ್. ಹೆಸರು ಹೇಳ್ತಾ ಇದ್ದೀನಿ, ಹೋಗಿ ವೆಬ್ಸೈಟಲ್ಲಿ ಹೊಡೀರಿ, ಇಲ್ಲ ನಾನೇ ಕಳಿಸ್ತೀನಿ. ಯಾರಿಗಾದ್ರು ಬೇಕಾದ್ರೆ ನಮ್ಮ ಹೆಗ್ಡೆ ಅವ್ರಿಗೋ ರಾಜೇಶ್ ಅವ್ರಿಗೋ ಯಾರಿಗಾದ್ರೂ ಕಳಿಸ್ತೀನಿ, ಅಲ್ಲಿಂದ ನೀವು ತಗೊಳ್ಳಿ. ಅದನ್ನೇ ಟ್ರಾನ್ಸ್ಲೇಟ್ ಮಾಡಿ ನಾನು ಕನ್ನಡದಲ್ಲಿ ವಿಜಯವಾಣಿ ಪತ್ರಿಕೆಯಲ್ಲಿ ಹಾಕಿದೆ. ಕೊನೆಗೆ ಹೇಳ್ತಾಳೆ, ವಿ ಆರ್ ಆಲ್ ಹಿಂದೂಸ್ ನೌ, ದೇರ್ ಫೋರ್ ಲೆಟ್ ಅಸ್ ಆಲ್ ಸಿಂಗ್ ಓಮ್ ಟುಗೆದರ್. ಆದ್ದರಿಂದ ನಾವೆಲ್ಲ ಒಟ್ಟಿಗೇನೆ ಓಂ ಹೇಳೋಣ. ಅದು ಕೊನೆಯ ವಾಕ್ಯ, ಆ ಆರ್ಟಿಕಲ್ನ ಕೊನೆಯ ವಾಕ್ಯ. ಇಡೀ ಪಾಶ್ಚಾತ್ಯ ಪ್ರಪಂಚ, ಲಂಡನ್ನಲ್ಲಿ ಒಬ್ಬಳು ಹುಡುಗಿ ಇಂಡಿಯನ್ ಹೈಕಮಿಷನಲ್ಲಿ ನನ್ನ ಹತ್ರ ಬಂದು ಹೇಳಿದ್ಲು, ಸ್ವಾಮೀಜಿ
ನಾನು ನನ್ನ ಕಾಲೇಜ್ ಓದ್ತಾ ಇದ್ದೀನಿ, ಇಂಡಿಯನ್ ಹುಡುಗಿ, ಕಾಲೇಜು ನೀರಜ ಅವಳ ಹೆಸರು, ಕಾಲೇಜ್ ಓದ್ತಾ ಇದ್ದೀನಿ, ನಮ್ಮ ಎಲ್ಲ ಫ್ರೆಂಡ್ಸು ಎಲ್ಲ ಧರ್ಮಗಳನ್ನು ಬಿಟ್ಟು ಬಿಡೋಣ, ನೋ ರಿಲಿಜನ್ ಅನ್ನುವಂಥ ಪಂಗಡಕ್ಕೆ ಸೇರಿಕೊಳ್ಳೋಣ, ಏನು ಮಾಡಲಿ? ಆವಾಗ ನಾನು ಅವಳಿಗೆ ಹಿಂದೂ ರಿಲಿಜನ್ ಅನ್ನುವಂಥದ್ದು ಏನು ಅಂತ ಅವಳಿಗೆ ಹೇಳಿದೆ. ಅವಳಿಗೆ ಕನ್ವಿನ್ಸ್ ಆಯಿತು. ಏನು ಹೇಳಿದೆ ಅಂತನೋ ಆಮೇಲೆ ಹೇಳ್ತೇನೆ. ಈಗ ವಾಪಸ್ಸು ಪ್ಯಾರಿಸ್ಸಿಗೆ ಬರ್ತೇನೆ. ಹೌ ಯು ಡೋಂಟ್ ಸಿಮ್ ಟು ಬಿ ಅನ್ ಇಂಡಿಯನ್, ಹೌ ಕಮ್ ಯುವರ್ ನೇಮ್ ಈಸ್ ಇಸಾಬೆಲಾ? ಈಶ್ವರಿ, ಐ ಆಮ್ ಇಸಾಬೆಲಾ, ನೌ ಐ ಹ್ಯಾವ್ ಬಿಕಮ್ ಈಶ್ವರಿ. ಅಂದರೆ ಅವಳಿಗೆ ಹಿಂದೂ ಧರ್ಮ ಚೆನ್ನಾಗಿ ಹಿಡಿಸ್ಬಿಟ್ಟಿದೆ, ಈಶ್ವರಿ ಅಂತ ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಅದನ್ನೇ ಅನುಸರಿಸ್ಕೊಂಡು ಹೊರಟಿದ್ದಾಳೆ. ಆಮೇಲೆ ಪ್ಲೀಸ್ ಬ್ಲೆಸ್ ಮೀ, ಮತ್ತೆ ಬ್ಲೆಸ್ ಮೀ ಅಂತ ಬಗ್ಗದ್ಲು ಅವಳು. ಬಗ್ಗೆ ಎದ್ಮೇಲೆ ಹೇಳಿದೆ, ವಾಟ್ ಶುಡ್ ಐ ಬ್ಲೆಸ್ ಯು ವಿತ್? ಏನಂತ ಆಶೀರ್ವಾದ ಮಾಡಬೇಕು ನಿನಗೆ? ಹೇಳ್ತಾಳೆ, ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ನನ್ನ ಮುಂದಿನ ಜನ್ಮದಲ್ಲಿ ನಾನು ಇಂಡಿಯಾದಲ್ಲಿ ಹುಟ್ಟುವ ಹಾಗೆ ನನಗೆ ಆಶೀರ್ವಾದ ಮಾಡಿ. ಸ್ವಿಟ್ಜರ್ಲೆಂಡ್ ಮುಂದೆ ಅಮೆರಿಕ ಏನಿಲ್ಲ, ಅದು ಸ್ವರ್ಗ. ಯಾಕೆ ಹೇಳಿ? ಪ್ರಪಂಚದ ಎಲ್ಲ ಕಳ್ಳರ ದುಡ್ಡು ಇರೋದಲ್ಲೇ, ಎಲ್ಲ ಕಳ್ಳರ ದುಡ್ಡು ಅಲ್ಲೇ ಇದೆ. ಅವರು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ನೀವು ಯಾರು ಇಟ್ಟಿದ್ದೀರಿ, ನಿಮ್ಗೆ ಅರ್ಧನೋ ಅಥವಾ ಮುಕ್ಕಾಲು ಪಾಲೋ ಕೊಟ್ಟು ಮಿಕ್ಕಿದ 24 ಕಾಣೆ 25% ಅವ್ರಿಗೆ. ಸಣ್ಣ ದೇಶ ತುಂಬಿ ತುಳುಕಾಡ್ತಾ ಇದೆ, ಸಮೃದ್ಧಿ ವೈಭವ ತುಂಬಿ ತುಳುಕಾಡ್ತಾ ಇದೆ. ಸರಿ, ಯಾಕೆ ಇವಳಿಗೆ ಹೀಗೆ ಅನ್ನಿಸ್ತು? ಇಟಲಿಯಿಂದ ನಾನು ಜರ್ಮನಿಗೆ ಬಂದು ಏರೋಪ್ಲೇನ್ ಹತ್ತೋದಕ್ಕೆ ಒಂದು ರಾತ್ರಿ ಬಂದಾಗ ವಾಷಿಂಗ್ಟನ್ DC ಇಂದ ಬಂದಂಥ 2 ಹುಡುಗರು ನಮ್ಗೆ ಸಿಕ್ಕಿದ್ರು. ಯುರೋಪಿನ ಒಂದು ಯಾತ್ರೆಗೆ ಅಂತ ಬಂದಿದ್ರು, ಎಕ್ಸ್ಕರ್ಷನ್ಗೆ ಅಂತ ಬಂದಿದ್ರು. ಅಣ್ಣ ತಮ್ಮ, ಒಂದೇ ತಂದೆ ತಾಯಿ ಮಕ್ಕಳು. ಅವರ ಅಪ್ಪ ಜೂ, ಅಂದರೆ ಇಸ್ರೇಲ್ ದೇಶದವನು, ಅಥವಾ ಅವರಪ್ಪ ಪ್ರೊಟೆಸ್ಟೆಂಟ್, ಅವರ ತಾಯಿ ಜೂ, ಏನೋ ಇದೆ ಆ ಥರ. ಒಂದೇ ಧರ್ಮದವರಂತೂ ಅಲ್ಲ. ನಾವು ಕೋಡ್ಬಳೆ, ಚಕ್ಲಿ ಇತ್ಯಾದಿಗಳ ತೊಗೊಂಡು ಹೋಗಿರ್ತೀವಲ್ಲ ಹೊರಗಡೆ ಹೋದಾಗ, ವಾಪಸ್ ಇಂಡಿಯಾಗೆ ಬರುವಾಗ ಅದನ್ನೆಲ್ಲ ಯಾರು ಹೊತ್ಕೊಂಡು ಹೋಗ್ತಾರೆ? ಈ ಪುಟಾಳಿ ಮಕ್ಕಳು ಕೊಟ್ಟುಬೇಡ ಪಾಪ ಅಂಥೇಳಿ ಅವ್ರಿಗೂ ಒಂದೊಂದು ಪಾಕೆಟ್ ಕೊಟ್ಟು ಎಲ್ಲ ಖಾಲಿ ಮಾಡ್ಕೊಂಡು ಹೋಗೋಣ, ಏನೇನು ಮಿಕ್ಕಿದೆಯೋ ಅದನ್ನೆಲ್ಲ ಅಂತ ಹೇಳಿ ಅವ್ರು ಕೊಟ್ಟು ಭಾಳ ಫ್ರೆಂಡ್ಲಿ ಆಗಿಬಿಟ್ರು ಅವರು. ಆಮೇಲೆ ನಿಮ್ಗೆ ಯಾವ ಧರ್ಮ ಅದು ಇದು ಅಂತೆಲ್ಲ ಕೇಳಿದ್ರು. ಕ್ರಿಶ್ಚಿಯನ್ ಧರ್ಮ ಹೇಗಿದೆ ಇಂಡಿಯಾದಲ್ಲಿ ಅಂತ ಒಬ್ಬ ಹುಡುಗ ಕೇಳಿದ. ಆವಾಗ ನಾನು ಅವರು ಇಲ್ಲಿ ಏನೇನು ಮಾಡ್ತಾರೆ, ರಾದ್ದಾಂತಗಳು ಏನೆಲ್ಲ ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತಾರೆ ಅದನ್ನೆಲ್ಲ ಅವ್ರಿಗೆ ಹೇಳಿದೆ. ಹಾಗಾದರೆ ಧರ್ಮ ಅಂದರೆ ಹಾಗೆ, ನಿಮ್ಮಲ್ಲಿ ಕನ್ವರ್ಷನ್ಸ್ ಎಲ್ಲ ಇಲ್ವಾ ಅಂತ ಆ ಹುಡುಗ, 19-20 ವರ್ಷದ ಹುಡುಗರು, ಅಣ್ಣ ತಮ್ಮ. ಇಲ್ಲ, ನಾವು ಕನ್ವರ್ಟ್ ಮಾಡಲ್ಲ. ನಮ್ಮ ರಿಲಿಜನ್ ಅಂದರೆ ಏನು ಗೊತ್ತಾ? ಇಂಡಿಯಾದಲ್ಲಿ ಹಿಂದೂಯಿಸಮ್ ಅಂದರೆ ಡಾರ್ವಿನ್ಸ್ ಎವಲ್ಯೂಷನ್ ಇದೆಯಲ್ಲ, ಇದೇ ಎವಲ್ಯೂಷನ್ನಿನ ವೇಗವನ್ನು ಜಾಸ್ತಿ ಮಾಡುವುದು ಹೇಗೆ, ದಟ್ ಈಸ್ ಅವರ್ ರಿಲಿಜನ್. ಅರ್ಥ ಮಾಡ್ಕೊಳ್ಳಿ. ಪ್ರಕೃತಿ ಅಮೀಬಾಯಿಂದ ನಿಮ್ಮನ್ನು ಈ ಸ್ಟೇಜ್ಗೆ ತಂದಿದೆ. ಇದು ಚಾರ್ಲ್ಸ್ ಡಾರ್ವಿನ್, ಥಾಮಸ್ ಹಕ್ಸ್ಲಿ ಇತ್ಯಾದಿ ವಿಜ್ಞಾನಿಗಳೆಲ್ಲ ಹೇಳಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಇನ್ನು ಪರಿಪೂರ್ಣ ಮನುಷ್ಯನಾಗುವುದೇ ಹೇಗೆ? ಈಗ ಆರ್ಡಿನರಿ ಮನುಷ್ಯ, ಅಮೀಬಾದ ಆಗಿದ್ದಂಥ ನಾವು, ಏಕಕೋಶ ಜೀವಿಯಾಗಿದ್ದಂಥ ನಾವು ಈಗ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಆಗಿ ಏನೇನೋ ಆಗಿ ಈಗ ಹ್ಯೂಮನ್ ಲೆವೆಲ್ಗೆ ಬಂದಿದ್ದೇವೆ. ಹ್ಯೂಮನ್ ಲೆವೆಲ್ನಿಂದ ಡಿವೈನ್ ಲೆವೆಲ್ಗೆ ಹೋಗೋದು ಹೇಗೆ, ದೇವತೆ ಆಗೋದು ಹೇಗೆ? ಡಾರ್ವಿನ್ ಹತ್ರ ಅದರ ಬಗ್ಗೆ ಏನೂ ಇಲ್ಲ. ಅದನ್ನು ಹೇಳೋದು ಯಾರು? ಭಾರತೀಯ ಧರ್ಮ. ತೈತ್ರೇಯ ಉಪನಿಷತ್, ರಾಜಯೋಗ, ಪತಂಜಲಿ ಯೋಗ ಸೂತ್ರಗಳು, ನಾರದ ಭಕ್ತಿ ಸೂತ್ರಗಳು, ಶಂಕರಾಚಾರ್ಯರ ಅದ್ವೈತ ವೇದಾಂತ, ಜ್ಞಾನಯೋಗ, 4 ಯೋಗಗಳು, ಕರ್ಮಯೋಗ, ಇದು ಮನುಷ್ಯನಿಂದ ಡಿವೈನ್ ಸ್ಟೇಜ್ಗೆ ಹೋಗೋದಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥ ಶಾಸ್ತ್ರ. ಅರ್ಥಾತ್ ವಿಕಾಸವನ್ನು ನಾವು, ಅದರ ವೇಗವನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ? ಮನುಷ್ಯ ಜನ್ಮ ಬಂದ ಮೇಲೆ ಕೇವಲ 2-3 ಜನ್ಮಗಳಲ್ಲೇ ಪರಿಪೂರ್ಣತೆಯನ್ನು ಪಡ್ಕೊಂಡು ಬಿಡೋದು ಹೇಗೆ? ಅದನ್ನು ನಾವು ತಿಳ್ಕೊಳ್ಳಿಲ್ಲ ಅಂದರೆ, ಅರ್ಥಾತ್ ಹಿಂದೂ ಧರ್ಮವನ್ನು ನೀವು ತಿಳ್ಕೊಳ್ಳಿಲ್ಲ ಅಂದರೆ ನೀವು ಪರಿಪೂರ್ಣ ಮಾನವನಾಗುವುದಕ್ಕೆ ಬಹುಶಃ ನಿಮಗೆ 50,000 ಜನ್ಮ ಬೇಕಾಗಬಹುದು. ಶಂಕರಾಚಾರ್ಯರಂತೂ ಹೇಳ್ತಾರೆ ವಿವೇಕ ಚೂಡಾಮಣಿಯಲ್ಲಿ, ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ. ಶತಕೋಟಿ ಜನ್ಮಗಳು ಬೇಕಾಗಬಹುದು ನೀವು ಪರಿಪೂರ್ಣ ಮಾನವ ಆಗುವುದಕ್ಕೆ. ಆದರೆ ನೀನು ಸನಾತನ ಧರ್ಮ, ಹಿಂದೂ ಧರ್ಮ ಅನುಸರಿಸಿದರೆ, ನೀನು ಸೀರಿಯಸ್ ಆಗಿ ತಗೊಂಡ್ರೆ 1 ಜನ್ಮ ಬೇಡ, 2 ಜನ್ಮ ಬೇಡ, 10 ಜನ್ಮದಲ್ಲಿ ಖಂಡಿತವಾಗಿಯೂ ಪರಿಪೂರ್ಣತೆಯನ್ನು ಸಾಧಿಸಿಬಿಡ್ತೀಯ. ಇದನ್ನು ನಾನು ಆಧುನಿಕ ವಿಜ್ಞಾನ ಮತ್ತು ಸ್ವಲ್ಪ ವಿವೇಕಾನಂದರ ಚಿಂತನೆಗಳು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಆ 2 ಹುಡುಗರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಬಂದು 1 ವಾರ ಆಗಿಲ್ಲ,
ಆ ಇಬ್ಬರು ಹುಡುಗರು ಸೈನ್ ಮಾಡಿದಂಥ ಒಂದು ಇಮೇಲ್ ನನಗೆ ಬಂತು. ಆ ಇಮೇಲ್ನಲ್ಲಿ ಏನು ಬರೆದಿದ್ದು ಅಂದರೆ, ಸರ್, ಆವತ್ತು ರಾತ್ರಿ ನೀವು ನಮ್ಮ ಜೊತೆ ಡಿಸ್ಕಸ್ ಮಾಡಿದ್ದು ಈಗಲೂ ನನ್ನ ಕಿವಿಗಳಲ್ಲಿ ಗುಯ್ಗುಡ್ತಾ ಇದೆ. ಒಂದು ರಿಲಿಜನ್ ಇಷ್ಟು ಸೈಂಟಿಫಿಕ್ ಆಗಿರುತ್ತಾ ಅನ್ನೋ ಕಲ್ಪನೆಯೇ ನನಗಿರಲಿಲ್ಲ. ಏಕೆಂದರೆ ನಮ್ಮ ಪಾಶ್ಚಾತ್ಯ ಪ್ರಪಂಚದಲ್ಲಿ ಧರ್ಮ ಮತ್ತು ವಿಜ್ಞಾನ ಬರೀ ಜಗಳಾಡಿದ್ದೇ ಆಯಿತು. 15ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಒಂದು ವರ್ಷವೂ ಅವರಿಬ್ಬರು ಜಗಳ ಆಡದೆ ಸುಮ್ಮನೆ ಕೂಡಲಿಲ್ಲ. ಆದರೆ ನೀವು ಹೇಳಿದ್ದು ನೋಡಿದ್ರೆ ರಿಲಿಜನ್ ಈಸ್ ಹೈಯರ್ ಸೈನ್ಸ್. ನೀವು ನಿಮ್ಮ ರಿಲಿಜನ್ ಎಕ್ಸ್ಪ್ಲೇನ್ ಮಾಡಿದ್ದು ನೋಡಿದ್ರೆ ನಾನು ಫಿಸಿಕ್ಸ್ ಹೇಳಿದ್ದೆ, ಅದರಲ್ಲಿ ಬಯಾಲಜಿ ತಂದಿದ್ದೆ. ಕ್ವಾಂಟಮ್ ಫಿಸಿಕ್ಸ್ಗೆ ಈಗ ಕಾಡ್ತಾ ಇರತಕ್ಕಂಥ ಸಮಸ್ಯೆಗಳಿಗೆ ಉತ್ತರ ಇರತಕ್ಕಂಥದ್ದು ವೇದಾಂತದಲ್ಲಿ, ಅದರದ್ದು ಅದ್ವೈತ ವೇದಾಂತದಲ್ಲಿ ಮಾತ್ರ ಹೇಗೆ ಅನ್ನುವಂಥದ್ದು ಅವ್ರಿಗೆಲ್ಲ ಹೇಳ್ತಾ ಬಂದೆ. ಮತ್ತು ಆ ಮಾಯಾ ಥಿಯರಿ ಅಂತಂದ್ರು ಒಂದೇ, ಐನ್ಸ್ಟೀನ್ರ ರಿಲೇಟಿವ್ ಥಿಯರಿ ಅಂತಂದ್ರು ಒಂದೇ, ಇತ್ಯಾದಿಗಳು ಸುಮಾರು 2-3 ಗಂಟೆ ಮಾತಾಡ್ತಾ ಇದ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಹೇಳ್ತಾನೆ, ರಿಲಿಜನ್ ಅಂದರೆ ಹೈಯರ್ ಸೈನ್ಸ್ ಅಂತ ಹೇಳಿ ನಿಮ್ಮ ಮಾತುಗಳಿಂದ ಗೊತ್ತಾಯಿತು. ನನ್ನ ಫ್ರೆಂಡ್ಸ್ ಜೊತೆ ಕೂಡ ನಾನು ಇದನ್ನು ಡಿಸ್ಕಸ್ ಮಾಡಿದೆ. ಅವರ ತಂದೆ ಕೂಡ ಹಿಂದೂ ಫಿಲಾಸಫಿ ಬುಕ್ಸ್ ಮನೇಲಿ ಸಾಕಷ್ಟು ತಂದಿದ್ದಾನಂತೆ. ಅವಾಗ ಅವ್ರು ಓದ್ತಾ ಇರ್ತಾರಂತೆ. ಅವ್ರ ಮಕ್ಕಳಿಗೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರಂತೆ. ಅವರ ಮಕ್ಕಳು, ನನ್ನ ಫ್ರೆಂಡ್ಸು, ಅವ್ರಿಗೂ ಕೂಡ ಹಿಂದೂಯಿಸಮ್ ಭಾಳ ಹಿಡಿಸ್ಬಿಟ್ಟಿದೆ. ನನಗೆ ನೀವು ಒಂದು ಫೇವರ್ ಮಾಡಬಲ್ಲಿರಾ? ಅದೇನು ಅಂತಂದರೆ, ನಾನು ನನ್ನ ತಮ್ಮ ನಾವಿಬ್ಬರು ಸೇರಿ ಡಿಸೈಡ್ ಮಾಡಿದ್ದೀವಿ, ನಾವು ಹಿಂದೂಗಳಾಗಿ ಕನ್ವರ್ಟ್ ಮಾಡಾಗಬೇಕು ಅಂತಿದ್ದೇವೆ. ದಯವಿಟ್ಟು ನಮ್ಮನ್ನು ಕನ್ವರ್ಟ್ ಮಾಡ್ತೀರಾ? ಒಂದು ರಾತ್ರಿ ಸುಮಾರು 1 ಗಂಟೆ ಕಾಲ ಅಮೆರಿಕಾದ ಹುಡುಗರು ಇಂಗ್ಲೆಂಡು ಇತ್ಯಾದಿಗಳು ಯುರೋಪಿಯನ್ ರಾಷ್ಟ್ರಗಳು ನೋಡ್ಕೊಂಡು ಹೋಗಬೇಕು ಅಂತ ಬಂದಾಗ ರಿಯಲ್ ಹಿಂದೂಯಿಸಮ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ, ಕೆಲವು ಗಂಟೆಗಳ ಕಾಲ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ, 1 ವಾರದಲ್ಲಿ ಅವರಿಂದ ಬಂದಂಥ ರಿಯಾಕ್ಷನ್ ಏನು ಅಂದರೆ, ವಿ ವಾಂಟ್ ಟು ಬಿಕಮ್ ಹಿಂದೂಸ್, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಅಸ್ ಫಾರ್ ಅವರ್ ಕನ್ವರ್ಷನ್. ಹಿಂದೂ ಧರ್ಮ ಅಂದರೆ ಏನು? ನಾನು ಕನ್ವರ್ಟ್ ಆಗುವಂತ ಅವ್ರಿಗೆ ಹೇಳಿದ್ನ? ಯಾರಿಗೆ ನನ್ನ ವಿಕಾಸವನ್ನು ವೇಗವಾಗಿ ಮಾಡಿಕೊಳ್ಬೇಕು, 50 ಜನ್ಮಗಳ ನಂತರ ನಾನು ಪರ್ಫೆಕ್ಟ್ ಮ್ಯಾನ್ ಆಗೋದಲ್ಲ, ಈ ಜನ್ಮದಲ್ಲೇ ಆಗಬೇಕು. ಯಾಕೆ? ಪರ್ಫೆಕ್ಟ್ ಮ್ಯಾನ್ ಆಗೋದ್ರಿಂದ ಐ ವಿಲ್ ಬಿಕಮ್ ಆಮ್ನಿಪೊಟೆಂಟ್, ಸರ್ವಶಕ್ತನಾಗ್ತೇನೆ, ನಾನು ಸರ್ವಜ್ಞನಾಗ್ತೇನೆ ಮತ್ತು ಆನಂದದಿಂದ ಕೂಡಿರ್ತೇನೆ ಯಾವಾಗಲೂ ಕೂಡ. ಮನುಷ್ಯ ಪರ್ಫೆಕ್ಟ್ ಮಾನವ ಆಗೋದ್ರಿಂದ ಆಗೋದೇನು? ಅಸಾಧ್ಯವಾದದ್ದು ಅವನಿಗೆ ಏನೂ ಆಗೋದಿಲ್ಲ. ತೈತ್ರಿಯ ಉಪನಿಷತ್ತಿನ ಮಾತು ಹೇಳಬೇಕು ಅಂದರೆ, ಬ್ರಹ್ಮವಿತ್ ಸರ್ವಂ ಆಪ್ನೋತಿ ಬ್ರಹ್ಮವಿದಾಪ್ನೋತಿ ಪರಂ. ಯಾವುದ್ಯಾವುದು ಶ್ರೇಷ್ಠವಾದಿದೆಯೋ ಅದೆಲ್ಲವೂ ಬ್ರಹ್ಮವನ್ನು ಪಡೆದುಕೊಂಡವನಿಗೆ ಕೈ ಎಟುಕುತ್ತದೆ, ಎಲ್ಲವೂ ಅವನದಾಗುತ್ತದೆ. ಅಟ್ ವಿಲ್, ವಿವೇಕಾನಂದರದನ್ನೇ ಹೇಳಿದ್ದು, ನನ್ನ ಇಚ್ಛಾ ಮಾತ್ರದಿಂದ ನಾನು ಇಡೀ ಶಂಕರ ವೇದಾಂತವನ್ನು ನಾನು ಡೈಜೆಸ್ಟ್ ಮಾಡಿಕೊಳ್ಳಬಲ್ಲೆ. ನನ್ನ ಇಚ್ಛಾ ಮಾತ್ರದಿಂದ ಇಡೀ ಒಂದು ಪುಸ್ತಕವನ್ನು ನನ್ನದಾಗಿಸಿಕೊಳ್ಳಬಲ್ಲೆ. ನನ್ನ ಇಚ್ಛಾ ಮಾತ್ರದಿಂದ ಯಾವುದೇ ಆರ್ಟ್ ನನ್ನದಾಗಿಸಿಕೊಳ್ಳಬಲ್ಲೆ. ನನ್ನ ಇಚ್ಛಾ ಮಾತ್ರದಿಂದ ಯಾವುದೇ ಜ್ಞಾನ ನನ್ನದಾಗಿಸಿಕೊಳ್ಳಬಲ್ಲೆ. ಯಾಕೆ? ಬ್ರಹ್ಮವಿತ್ ಆಪ್ನೋತಿ ಪರಂ. ದಿಸ್ ಈಸ್ ಹಿಂದೂಯಿಸಮ್. ಇದನ್ನ ಉಳಿಸುವುದಕ್ಕಾಗಿ ನಾವೆಲ್ಲ ಬದ್ಧರಾಗಲಿಲ್ಲ ಅಂದರೆ, ಇದರ ಮಹಿಮೆ ನಮಗೆ ಗೊತ್ತಾಗಲಿಲ್ಲ ಅಂದರೆ, ಪಾಶ್ಚಿಮಾತ್ಯರು ಒಂದು ರಾತ್ರಿಗೆ, ಇಲ್ಲ ಸ್ವಿಟ್ಜರ್ಲೆಂಡಿನ ಲೇಡಿ ಅವಳು ಮುಂದಿನ ಜನ್ಮದಲ್ಲಿ ಇಂಡಿಯಾದಲ್ಲಿ ಹುಟ್ಟಬೇಕಲ್ಲ, ರಷ್ಯಾದಲ್ಲಿ 25 ಲಕ್ಷ ಜನ, ಅಮೆರಿಕದಲ್ಲಿ 28% ಜನ ಸೈಲೆಂಟಾಗಿ ಯಾರಿಗೂ ಹೇಳದೆ ತಾವೇ ತಮ್ಮದೇ ಆದ ರೀತಿಯಲ್ಲಿ ಈ ಅದ್ಭುತವಾದ ತತ್ವಗಳಿಗೆ ಮನಸ್ಸೋತು ಇದನ್ನು ಒಪ್ಕೊಳ್ತಾ ಇದ್ದಾಗ ಇದ್ರ ಬೆಲೆ ಏನಿರಬಹುದು? ಇಲ್ಲಿ ಏನಿರಬಹುದು? ಇಂಥದ್ದೊಂದನ್ನು ಕೊಟ್ಟರೆ ಆರ್ನಾಲ್ಡ್ ಟಾನ್ಬಿ ಏನು ಹೇಳ್ದ? ಯುರೋಪ್ ಉಳಿಬೇಕು ಅಂತಿದ್ರೆ, ಅದು ಉಳಿಬೇಕು ಅಂತಿದ್ರೆ ಇಂಡಿಯನ್ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಇಂಡಿಯನ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಆ ಇಂಡಿಯನ್ ಕಲ್ಚರ್ ಅಂದರೆ ಏನು? ಆ ಹಿಂದೂ ಧರ್ಮ ಅಂದರೆ ಏನು? ನೆನಪಿಟ್ಕೊಳ್ಳಿ, ಈ ಧರ್ಮ ಭಾರತೀಯ ಎಲ್ಲ ಶಕ್ತಿಗಳನ್ನು ಒಳಗೊಂಡಿದೆ. ಯಾವಾಗ ವಿವೇಕಾನಂದರು ಈ ಧರ್ಮಕ್ಕೆ ಜೀವ ತುಂಬಿದ್ರು, ಅದರ ಆಚೆಗೇನೆ ಈ ದೇಶಕ್ಕೆ ಜೀವ ಬಂದಿದ್ದು. 1897ರಲ್ಲಿ ಮೆಡ್ರಾಸಿನಲ್ಲಿ ಏನು ಉಪನ್ಯಾಸಗಳನ್ನು ಕೊಟ್ಟರು, ಯುರೋಪಿನ ಸುಪ್ರಸಿದ್ಧ ನೋಬೆಲ್ ಪಾರಿತೋಷಕ ರೋಮೈ ರೋಲಾ ಹೇಳ್ತಾನೆ, ಮೆಡ್ರಾಸಿನ ಉಪನ್ಯಾಸಗಳು ಕೃಷ್ಣನ ಪಾಂಚಜನ್ಯಕ್ಕೆ ಸಮವಾದವು. ಅಲ್ಲಿಂದ ಇಡೀ ದೇಶವೇ ಮೈ ಕೊಡವಿಕೊಂಡು ಎದ್ದಿತು.
ಏನು ಆಶ್ಚರ್ಯ, ಆ ಉಪನ್ಯಾಸಗಳ ಪ್ರಭಾವದಿಂದ ಕೇವಲ 50 ವರ್ಷಗಳಲ್ಲಿ ಭಾರತೀಯರಿಗೆ ಸ್ವಾತಂತ್ರ್ಯ ಬಂತು. ಅದಕ್ಕಿಂತ ಮುಂಚೆ 200 ವರ್ಷಗಳಿಂದ ಅವರು ಹೊಡೆದಾಡಿದ್ದೇ ಪರಿಣಾಮವಾಗಲಿಲ್ಲ. ಯಾವಾಗ ಧರ್ಮಕ್ಕೆ ಶಕ್ತಿ ಬಂತು, ದೇಶಕ್ಕೆ ಇನ್ನಿಲ್ಲದ ಶಕ್ತಿ ಬಂತು. ಅದು ಈ ಧರ್ಮ, ಈ ದೇಶಗಳ ನಡುವಿನ ಒಂದು ಸಂಬಂಧ. ಆದ್ದರಿಂದ ವಿವೇಕಾನಂದರು ಹೇಳ್ತಾರೆ, ಧರ್ಮವನ್ನು ಪಕ್ಕಕ್ಕಿಟ್ಟು ಈ ದೇಶವನ್ನು ಎಂದೂ ಮೇಲಕ್ಕೆತ್ತಲಾರೆ. ಈ ಧರ್ಮವನ್ನು ಪಕ್ಕಕ್ಕಿಟ್ಟು ಈ ದೇಶವನ್ನು ಉದ್ಧಾರ ಮಾಡ್ತೀವಿ, ಮರೆತು ಬಿಡು. ಧರ್ಮವನ್ನು ಪಕ್ಕಕ್ಕಿಟ್ಟು ಬೇರೆ ಯಾವುದಾದ್ರೂ ರೀತಿಯಲ್ಲಿ ನೀನು ಇದನ್ನು ಉದ್ಧಾರ ಮಾಡ್ತೀನಿ ಅಂತ ಇನ್ 3 generations ಯು ವಿಲ್ ಬಿಕಮ್ ಅನ್ ಎಕ್ಸ್ಟಿಂಕ್ಟ್ ರೇಸ್. ಒಂದು ಸಂಪೂರ್ಣವಾಗಿ ನಿರ್ನಾಮವಾದ ಒಂದು ಜನಾಂಗ ಆಗ್ಬಿಡ್ತೀರಿ. ಹೀಗಾಗಿ ಪ್ರೀತಿಯ ಬಂಧುಗಳೇ, ಧರ್ಮದ ಬಗ್ಗೆ ಅಭಿಮಾನ, ದೇಶದ ಬಗ್ಗೆ ಒಂದು ಅಭಿಮಾನ, ಧರ್ಮದ ಬಗ್ಗೆ ಅಭಿಮಾನ ಎಂಥ ಶ್ರೇಷ್ಠವಾದ ರಕ್ತ. ಅಮೆರಿಕದ ಯಾವುದೇ ಶಾಲೆಗೆ ಹೋಗಿ ನೋಡಿ, 15 ಸಲ ಅಮೆರಿಕಕ್ಕೆ ಹೋಗಿ ಬಂದವನು ನಾನು. ಇಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. 15 ಸಲ ಹೋಗಿ ಬಂದವನು. ಯಾವುದೇ ಶಾಲೆಗೆ ಹೋಗಿ ನೋಡಿ, ಅಲ್ಲಿ 10 ಜನ ಟಾಪರ್ಸ್ ಅಲ್ಲಿ ಯಾವುದೇ ಕ್ಲಾಸ್ನಲ್ಲಿ 8 ಜನ ಟಾಪರ್ಸ್ ಇಂಡಿಯನ್ ಬಾಯ್ಸ್ ಅಂಡ್ ಇಂಡಿಯನ್ ಗರ್ಲ್ಸ್. ಒಬ್ಬಳು ನೀಗ್ರೋ ಪ್ರೊಫೆಸರ್, ಒಬ್ಬಳು ಒಂದು ಹೈಸ್ಕೂಲ್ ಮತ್ತು ಕಾಲೇಜ್ಗೆ 2ಕ್ಕೂ ಪಾಠ ಮಾಡೋಳು ನನಗಿದನ್ನು ಕೇಳಿದ್ಲು, ಏನಿದು ನೋಡಿ, 35 ವರ್ಷದಿಂದ ಇಂಗ್ಲಿಷ್ ಸ್ಪೆಲ್ಲಿಂಗ್ಸ್ ಅಲ್ಲಿ, ಇಂಗ್ಲಿಷ್ ನಮ್ಮ ಮಾತೃಭಾಷೆ ಅಲ್ವೇ ಅಲ್ಲ ಭಾರತೀಯರಿಗೆ, ಆದರೆ ಪ್ರೈಸ್ ತಗೊಳ್ತಾ ಇರೋದು ಭಾರತೀಯರು. ಯಾರ್ದು ಮಾತೃಭಾಷೆ ಇಂಗ್ಲಿಷ್ ಇದೆ ಅವ್ರಿಗೆ ಪ್ರೈಸೇ ಇಲ್ಲ. ಏನಿದ್ರ ಅರ್ಥ? ಈ ಲೇಡಿ ಕೇಳಿದ್ಲು ನನಗೆ, ಹೌ ಇಸ್ ಇಟ್ ಸರ್, ಫಾರ್ ದಿ ಪಾಸ್ಟ್ 20 years ಐ ಆಮ್ ಟೀಚಿಂಗ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಇನ್ ಎ ಹೈಸ್ಕೂಲ್ ಇನ್ ನ್ಯೂಯಾರ್ಕ್. Every time I value the papers, science and mathematics, for 9th grade, 10th grade, 11th grade and 12th grade. Out of 10 toppers, at least 7 to 8 toppers will be your Indian boys and Indian girls. What is the secret? ನಾನು ಅವಳಿಗೆ ಹೇಳಿದೆ, ಮೇಡಮ್, ದಿ ಸೀಕ್ರೆಟ್ ಈಸ್, ಇಟ್ ಈಸ್ ಇನ್ ಅವರ್ ಬ್ಲಡ್ ದಟ್ ವಿ ಶುಡ್ ಬಿ ದ ಮೋಸ್ಟ್ ಇಂಟೆಲಿಜೆಂಟ್ ರೇಸ್ ಇನ್ ದಿ ಹೋಲ್ ವರ್ಲ್ಡ್. ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಜನಾಂಗ ನಾವು. ಇಷ್ಟೆಲ್ಲ ಆಗಿ 1000 ವರ್ಷಗಳ ಕಾಲ ಗುಲಾಮರಾಕಾದ್ವಿ? ಇದು ನಿಜವಾದ ಪ್ರಶ್ನೆ. ಇವತ್ತು ನಾವು ಹಾಕ್ಕೊಳ್ಬೇಕಾದ ಪ್ರಶ್ನೆ ಇದು. ಎಲ್ಲಿಯೋ ಒಂದು ಕಡೆ ಈ ಮಾತುಗಳನ್ನೇ ಕೇಳಲಿಲ್ಲ ನಾವು. ಕೇಳಿದರೂ ಕೂಡ ಅವುಗಳಲ್ಲಿ ಶ್ರದ್ಧೆ ಬರಲಿಲ್ಲ. ಪುಕ್ಕತನ, ರಣಹೇಡಿತನ, ಏನೇನೋ ಅದಕ್ಕೆ ಸಮರ್ಥನೆ ಕೊಡೋದು. ಮಹಾಭಾರತ ಲೇಡಿ ತನ್ನ ಮಗನಿಗೆ ಹೇಳಿದ್ದು, ಭುವನೇಶ್ವರಿ ದೇವಿ ತನ್ನ ಮಗನಿಗೆ ಹೇಳಿದ್ದು, ಇನ್ಯಾರ್ಯಾರೋ ಶಿವಾಜಿಯ ತಾಯಿ ಅವನ ಮಗನಿಗೆ ಹೇಳಿದ್ದು. 22ನೇ ವಯಸ್ಸಿಗೆ ICS ನಲ್ಲಿ 4ನೇ ರ್ಯಾಂಕ್ ಬಂದಿದ್ರು. ಅದನ್ನು ಪಕ್ಕಕ್ಕಿಟ್ಟು, ಸೊ ಲಾಂಗ್ ಆಸ್ ಮೈ ಕಂಟ್ರಿ ಈಸ್ ಸ್ಟೇಪ್ಡ್ ಇನ್ ಇಗ್ನೋರೆನ್ಸ್ ಅಂಡ್ ಪಾವರ್ಟಿ, ಐ ನೆವರ್ ಸೀಕ್ ಎನಿಥಿಂಗ್ ಫಾರ್ ಮೀ. ನನಗೋಸ್ಕರ ನಾನು ಯಾವುದನ್ನೂ ಕೂಡ ಬಯಸೋದಿಲ್ಲ. ಮೊದಲು ನನ್ನ ರಾಷ್ಟ್ರ, ಈ ಸಮಷ್ಟಿ ಪ್ರಜ್ಞೆ, ಮೊದಲು ನನ್ನ ರಾಷ್ಟ್ರ, ಆಮೇಲೆ ನನ್ನ ಬೇರೆ ಎಲ್ಲವೂ ಕೂಡ ಅನ್ನುವಂಥ ಒಂದು ಪ್ರಜ್ಞೆ ಅಥವಾ ತತ್ವಬದ್ಧತೆ ಅಂತಂದ್ರು ಒಂದೇ, ಸಮಷ್ಟಿ ಹಿತ ಅಂತಂದ್ರು ಒಂದೇ. ಈ ಸಮಷ್ಟಿ ಹಿತ ಅಥವಾ ಸಮಷ್ಟಿ ಪ್ರಜ್ಞೆ ಯಾವಾಗ ನಮ್ಮಲ್ಲಿ ಕಣ್ಮರಿ ಆಯಿತು, ರಿಯಲ್ ಇಂಡಿಯನ್ ಕಲ್ಚರ್ ಯಾವಾಗ ನಮ್ಮಿಂದ ಕಣ್ಮರಿ ಆಯಿತು, ಆವಾಗ ಈ ಹೇಡಿತನ ಬರೋದಕ್ಕೆ ಪ್ರಾರಂಭವಾಯಿತು. ಅದು ಹೋಗಬೇಕು, ಕಾಲ ಬಂದಿದೆ. ವಿವೇಕಾನಂದ ಹೇಳ್ತಾರೆ, ವಿ ಹ್ಯಾವ್ ವೆಪ್ಟ್ ಎನಫ್, ನೋ ಮೋರ್ ವೀಪಿಂಗ್. ಸಾಕಷ್ಟು ಅತ್ತಿದ್ದಾಗಿದೆ, ಇನ್ನು ಮುಂದೆ ಅಳಬೇಕಾದ ಅವಶ್ಯಕತೆ ಇಲ್ಲ. ಹಾಗಂತ ಹೇಳಿ ಯಾರ ಮೇಲಾದರೂ ದಂಡೆತ್ತು ಹೋಗಬೇಕು, ಯಾರನ್ನಾದರೂ ಬಡ್ದು ಹಾಕಬೇಕು, ಯಾರನ್ನಾದರೂ ಮತ್ತೇನೋ ಮಾಡಬೇಕು ಅಂತಲ್ಲ. ಆದರೆ ನಮ್ಮ ಅಸ್ಮಿತೆಗೆ ಧಕ್ಕೆ ಬರುವಾಗ ನಾವು ಅದನ್ನು ಅದರಲ್ಲೂ ಗೃಹಸ್ಥ. ನೆನಪಿಟ್ಕೊಳ್ಳಿ, ಬೌದ್ಧ ಧರ್ಮ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ 1000 ವರ್ಷಗಳ ಗುಲಾಮಗಿರಿ. ವಿವೇಕಾನಂದರು ಹೇಳ್ತಾರೆ, ಯಾಕೆ? ಬುದ್ಧನ ಬಗ್ಗೆ ವಿವೇಕಾನಂದರಿಗೆ ಏನು ಗೌರವ ಇತ್ತು, ಅದರಲ್ಲಿ 1% ಗೌರವ ಯಾರಿಗೂ ಬುದ್ಧನ ಬಗ್ಗೆ ಇರಲಾರದು. ವಿವೇಕಾನಂದ ಚಿಂತನೆ ಓದಿ. ಆದರೆ ಅದೇ ವಿವೇಕಾನಂದರು ಹೇಳ್ತಾರೆ, 1000 ವರ್ಷದ ಗುಲಾಮಗಿರಿ ಬಂದಿದ್ದು ಬೌದ್ಧರ ಉಪದೇಶಗಳಿಂದ. ಯಾವುದ ಉಪದೇಶಗಳು? ಸನ್ಯಾಸಿಗಳಿಗೆ ಮೀಸಲಾಗಿದ್ದಂಥ ಅಹಿಂಸಾ ಧರ್ಮವನ್ನ ಗೃಹಸ್ಥರ ಮೇಲೆ ಹಾಕಿದ್ದು, ಗೃಹಸ್ಥನನ್ನ ಷಂಡನನ್ನಾಗಿಸಿದ್ದು, ರಣಹೇಡಿಯನ್ನಾಗಿಸಿದ್ದು, ಗೃಹಸ್ಥನನ್ನು ನಪುಂಸಕನನ್ನಾಗಿಸಿದ್ದು. ಇವತ್ತಿಗೂ ಹೋಗಿಲ್ಲ ಅದರ ಇಲ್ಲೆಫೆಕ್ಟ್, ಇವತ್ತಿಗೂ ಹೋಗಿಲ್ಲ. ಅದು ಹೋಗಬೇಕು ಅಂದರೆ ಮತ್ತೊಮ್ಮೆ ಇರ್ತಕ್ಕಂಥ ವೀರ ಸಂದೇಶ, ಅದೇ ಗೀತಾ ಸಂದೇಶ, ಅದೇ ವಿವೇಕಾನಂದರ ಸಂದೇಶ, ಅದೇ ಭಾರತ ಮಾತೆಗೆ ಇವತ್ತು ಬೇಕಾಗಿರ್ತಕ್ಕಂಥ ಸಂದೇಶ, ಯುಗಾದಿ ಸಂದೇಶ. ನಾವು ಬೇವನ್ನೇ ಬೆಲ್ಲವನ್ನಾಗಿ ಪರಿವರ್ತಿಸಿಕೊಳ್ಳಬಲ್ಲವರು.
ರಣರಂಗವನ್ನು ಹಂಸತೂಲಿಕಾ ತಲ್ಪವನ್ನಾಗಿ ಮಾಡಿಕೊಳ್ಳಬಲ್ಲವರು. ಮೃತ್ಯು ಬಂದರೆ ಅದರ ಮೀಸೆ ಹಿಡಿದು ಆಟ ಆಡೋದು ಹೇಗೆ ಅನ್ನೋದೇ ನಮ್ಮ ಧರ್ಮ ನಮ್ಗೆ ಕಲಿಸಿರೋದು. ಈ ಕೊನೆ 4 ವಾಕ್ಯಗಳೇ ನನ್ನ ಮಾತು ಮುಗಿಸ್ತೀನಿ. ಪ್ಯಾರಿಸ್ನಲ್ಲಿ ಸ್ವಾಮಿ ವಿವೇಕಾನಂದರು ಇದ್ದಾಗ ನೆಪೋಲಿಯನ್ನ ಮೊಮ್ಮಗ ಅವರಿಗೆ ಭೇಟಿ ಮಾಡಿದ. ನೆಪೋಲಿಯನ್ ಬಗ್ಗೆ ವಿವೇಕಾನಂದರಿಗೆ ಬಹಳ ಗೌರವ. ಎಲ್ಲಿಯೇ ಮಹಾನ್ ವೀರ್ಯ, ಧೈರ್ಯ, ಶೌರ್ಯ ಇದೆಯಾ, ವಿವೇಕಾನಂದರು ಅದನ್ನು ಆರಾಧಿಸ್ತಿದ್ರು. ನೆಪೋಲಿಯನ್ನ ಬಗ್ಗೆ ಬಹಳ ಗೌರವ. ಇಂಗ್ಲೆಂಡಿನಿಂದ ವಾಪಸ್ ಬರುವಾಗ ನೆಪೋಲಿಯನ್ ಹುಟ್ಟಿದಂಥ ದ್ವೀಪದ ಪಕ್ಕದಲ್ಲಿ ಹಡಗು ಬರುತ್ತೆ, ಸಿಸಿಲಿ. ಹಡಗಿನ ಕ್ಯಾಪ್ಟನ್ ಅನೌನ್ಸ್ ಮಾಡ್ತಾನೆ, ವಿ ಆರ್ ಪಾಸಿಂಗ್ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ ಟು ಅನ್ ಐಲ್ಯಾಂಡ್ ದಟ್ ಗೇವ್ ಬರ್ತ್ ಟು ಗ್ರೇಟ್ ಹೀರೋ ನೆಪೋಲಿಯನ್. ನೆಪೋಲಿಯನ್ಗೆ ಜನ್ಮ ಕೊಟ್ಟಂತ ಒಂದು ದ್ವೀಪದ ಹತ್ತಿರ ಹೋಗ್ತಾ ಇದೆ ನಮ್ಮ ಶಿಪ್. ಇದನ್ನು ಕೇಳಿಸ್ಕೊಂಡ ತಕ್ಷಣ ವಿವೇಕಾನಂದರು ಕೂತಿದ್ದವರು ಎದ್ದು ನಿಂತ್ಕೊಂಡು 2 ಕೈ ಜೋಡಿಸ್ತಾರೆ. ಆ ದ್ವೀಪದ ಕಡೆಗೆ 2 ಕೈ ಜೋಡಿಸ್ತಾರೆ. ಅಷ್ಟು ಅಭಿಮಾನಿ, ನೆಪೋಲಿಯನ್ ಅಭಿಮಾನಿ. ಅವರ ಮೊಮ್ಮಗ ವಿವೇಕಾನಂದರನ್ನು ಮೀಟ್ ಮಾಡ್ತಾನೆ. ಖುಷಿಯಾಗ್ಬಿಡ್ತೀವಿ ವಿವೇಕಾನಂದರಿಗೆ. ಇಂಡಿಯಾಗೆ ಬಾರೋ, ನನ್ನ ಜೊತೆ ಇಂಡಿಯಾಗೆ ಬಾ. ಅವನು ಕೇಳ್ತಾನೆ, ನಾನಿನ್ನ ಏನು ಪ್ರಯೋಜನ, ಏನು ಸಿಗುತ್ತೆ ನನಗೆ ಇಂಡಿಯಾಗೆ ಬಂದರೆ? ಏನು ಹೇಳಬೇಕು ವಿವೇಕಾನಂದರು ಇದಕ್ಕೆ? ಈ ಪ್ರಶ್ನೆಗೆ ಏನು ಹೇಳ್ತಿರ್ಬೇಕು? ಹೇಳ್ತಾರವರು, ಬಾ, ನಾನು ನಿನಗೆ ಏನೋ ಒಂದು ಕಲಿಸ್ತೀನಿ. ಏನು ಕಲಿಸ್ತೀನಿ ಗೊತ್ತಾ? ನಾಳೆ ಮೃತ್ಯು ನಿನ್ನ ಹತ್ತಿರ ಬಂದರೆ ಅದರ ಮೀಸೆ ಹಿಡಿದು ಅದ್ರ ಜೊತೆ ಆಟ ಆಡೋದು ಹೇಗೆ ಅಂತ ಕಲಿಸ್ತೀನಿ, ಬಾ. ಇದು ಭಾರತೀಯ ತತ್ವ, ಇದು ಭಾರತೀಯ ಸಂಸ್ಕೃತಿ. ಮೃತ್ಯು ಬಂದರೆ ಅದರ ಮೀಸೆ ಹಿಡಿದು ಆಟ ಆಡುವಂಥ ಜನಾಂಗ ಇದು. ಇವತ್ತು ಯಾಕೆ ರಣಹೇಡಿಗಳಾಗಿದ್ದೀವಿ? ವೇದಾಂತವನ್ನು ಕೇಳಿದಿವಿ, ರಕ್ತಕ್ಕೆ ಹೋಗಲಿಲ್ಲ. ಇದೇ ವೇದಾಂತ. ವೇದಾಂತ ಅಂದರೆ ಮೃತ್ಯುವನ್ನು ಗೆಲ್ಲುವುದು, ಮೃತ್ಯುವಿನ ಜೊತೆ ಆಟ ಆಡೋದು. ಒಂದು ಶರ್ಟ್ ಬಿಸಾಕಿದಂತೆ ಶರೀರವನ್ನು ಬಿಸಾಕಿ ಇನ್ನೊಂದು ಶರ್ಟ್ ಹಾಕ್ಕೊಳ್ಳೋದು. ಗೀತೆ ಹೇಳಲಿಲ್ವಾ? ವಿವೇಕಾನಂದರು ಹೇಳಿದ್ರು, ಒಂದು ಶರ್ಟ್ ಬಿಸಾಕದಂತೆ ಬಿಸಾಕ್ತೇನೆ ನನ್ನ ಶರೀರವನ್ನು. ಹಾಗೆ 2 ಸಲ ಪ್ರಾಣಾಯಾಮ ಮಾಡಿ ಒಂದು ಶರ್ಟ್ ಬಿಸಾಕಿದಂತೆ ಬಿಸಾಕಿದರು. ಆದ್ದರಿಂದ ಪ್ರೀತಿಯ ಬಂಧುಗಳೇ, ನಿಮ್ಮ ಹಿಂದಿನವರೇ ಬದುಕಿದಂತಹ ಒಂದು ಪರಂಪರೆ, ಅದನ್ನು ನಾವು ಅವಲೋಕಿಸಬೇಕು. ವೇದಾಂತದಲ್ಲಿ, ವಿಶೇಷವಾಗಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಪಂಚಯಜ್ಞಗಳನ್ನು ಕುರಿತು ಹೇಳುವಾಗ ಇದನ್ನು ಪಿತೃಯಜ್ಞ, ಋಷಿಯಜ್ಞ ಅಂತ ಕರೀತಾರೆ. ನಮ್ಮ ಹಿಂದಿನವರು ಹೇಗೆ ಬದುಕಿದರು, ನಮ್ಮ ದೇಶದ ಚಿಂತನೆ ಯಾವುದು, ಇದನ್ನು ಅವಲೋಕಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು. ಯಾವ ರಕ್ತ ನನ್ನಲ್ಲಿ ಹರಿತಾ ಇದೆ, ಎಂಥ ಆದರ್ಶ ಪುರುಷ, ಎಂಥ ದೇವಲೋಕದಲ್ಲಿ ಹುಟ್ಟಿದ್ದೇನೆ ನಾನು, ಎಂತಹ ಮಹಾಪುರುಷ ನಾನು ಸಾಮಾನ್ಯನೇ, ಆದರೆ ಇವತ್ತು ನಾನು ಹೇಗೆ ಬದುಕ್ತಾ ಇದ್ದೀನಿ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಮುಂದೆ ಬದುಕಬೇಕು. ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಜೀವನ ಧರ್ಮಗಳನ್ನು ತಿದ್ದುಕೊಳ್ಳಬೇಕು. ಅದ್ಭುತವಾದ ರೀತಿಯಲ್ಲಿ ನಮ್ಮ ಜೀವನಗಳನ್ನು ನಿತ್ಯೋತ್ಸವಗಳನ್ನಾಗಿ ಮಾಡಿಕೊಳ್ಬೇಕು. ಅಂತಹ ಮಹಾಶಕ್ತಿ, ಆ ಪ್ರೇರಣೆ, ಆ ಪ್ರಚೋದನೆ, ಆ ಮಹಾನ್ ಸಂಸ್ಕೃತಿ ನಿಮ್ಮ ಉಸಿರಾಗಲಿ. ಇದಕ್ಕೆ ಬೇಕಾದಂತಹ ಎಲ್ಲ ಶಕ್ತಿಯನ್ನು ಪರಮಾತ್ಮ ನಿಮಗೆ ಅನುಗ್ರಹಿಸಲಿ ಅಂತ ಹೇಳಿ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ರಾಜೇಶ್ ಅಂತ ಇಲ್ಲೊಬ್ಬರಿದ್ದಾರೆ, ಅವರು ಗದಗಿನ ರಾಮಕೃಷ್ಣ ಆಶ್ರಮದ ಜೊತೆ ಸಂಪರ್ಕ ಇದ್ದಾರೆ. ಮತ್ತು ಮಾನ್ಯ ಹೆಗಡೆಯವರು ಕೂಡ 4-6 ಸಲ ಫೋನ್ ಮಾಡಿ, ಇನ್ನೂ ಹಲವಾರು ಮಹಾಪುರುಷರು ಫೋನ್ ಮಾಡಿದ್ರು. ನಾನು ಕಾರ್ಯದರ್ಶಿಗಳನ್ನು ಪರಿಚಯ ಮಾಡಿಕೊಂಡು ನಾನು ಇಂಥ ಒಂದು ಘನ ಕಾರ್ಯಕ್ರಮ ಇದೊಂದು ಕಲ್ಪನೆ ನನಗಿರಲಿಲ್ಲ. ಬಹಳ ದೂರ ಹೋಗಿರ್ತೀನಿ ಕಾರ್ಯಕ್ರಮಗಳಿಗೆ, ಅಲ್ಲಿ ಸ್ವಲ್ಪ ನಿರಾಸೆ ಆಗಿರುತ್ತೆ. ಸುಮ್ಮನೆ ಇಷ್ಟು ದೂರ ಎಲ್ಲ ಯಾಕೆ ಬರೋದು, ಎಲ್ಲೋ ಹತ್ತಿರದಲ್ಲಿರೋ ಕಾರ್ಯಕ್ರಮಗಳಿಗೆ ಹೋಗೋಣ, ಇನ್ಮೇಲೆ ಸಾಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬಂದಿರಲಿಲ್ಲ ಅಂದರೆ ಜೀವನದಲ್ಲಿ ಬಹಳ ಕಳ್ಕೊಳ್ತಿದ್ದೆ ನಾನು. ಇವತ್ತೇನೋ ಮಹತ್ತರವಾದ್ದನ್ನು ಪಡ್ಕೊಂಡೆ. ನಿಮಗೆಲ್ಲರಿಗೂ ಪರಮಾತ್ಮ ಒಳ್ಳೆಯದು ಮಾಡಲಿ. ದೀರ್ಘಾಯುಷ್ಮಾನ್ ಭವ, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಉತ್ಸವದ ಅಂತ್ಯದಲ್ಲಿ ವಂದೇ ಮಾತರಂ ಗೀತ ಗಾಯನ ನಡೆಯಲಿದೆ. ದಯವಿಟ್ಟು ಸಭಿಕರೆಲ್ಲರೂ ಶಾಂತ ಚಿತ್ತದಿಂದ ಆಸೀನರಾಗಿರುವಂತೆ ಕೇಳಿಕೊಳ್ತೇವೆ. ಪಂಪ ಸೋತು ತಂಪ ನುಡಿಯ ಬರೆದ ಬನವಾಸಿಯ ಸಿರಿಗೆ, ಅದು ಅಮೃತದ ಘಳಿಗೆ. ಅಳಿವ ಬಾಳಿಗೆ ಅರಿವು ಆರದ ಆರಾಧ್ಯ ದೀಪ. ಕಳೆವ ಕಾಲನ ನೆನೆ ದೇವ ತೊಳೆಯಲೆಮ್ಮ ಮನದ ತಾಪ. ವೀರಭಕ್ತಿಯ ರಸಾಸ್ವಾದಕ್ಕೆ ಬೇವು ಬೆಲ್ಲಗಳೇ ಪ್ರೇರಣೆ. ನೋವು ನಲಿವಿನ ಸ್ವೀಕಾರಕ್ಕೆ ಜೊತೆಗಿರಲಿ ಗುರು ಕರುಣೆ. ಗಾಂಧಾರಿ ಆಶೀರ್ವದಿಸಲಿಲ್ಲ ದುರ್ಯೋಧನನ 3 ಕರೆಗೂ. ಓಂಕಾರ ಆವರಿಸುತ್ತಿದೆ ಜಗವೆಲ್ಲ. ಭಾರತ ಭಕ್ತಿಯೇ ಗೆಲ್ಲುತ್ತದೆ ಕೊನೆಗೂ, ಭಾರತ ಭಕ್ತಿಯೇ ಗೆಲ್ಲುತ್ತದೆ ಕೊನೆಗೂ. ಪೂಜ್ಯರ ವೀರರಸದ ಭಕ್ತಿರಸದ ಆಶೀರ್ವಾದ ನುಡಿಗಳಿಗೆ ಶಿರಬಾಗಿ ಚರಣ